ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 11/4/2025. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, अब यह नाटक पूरा होता है, तुम्हें वापस घर जाना है, इसीलिए इस दुनिया से ममत्व मिटा दो, घर को और नए राज्य को याद करो. ಮಧುರ ಮಕ್ಕಳೇ, ಈಗ ಈ ನಾಟಕ ಪೂರ್ಣ ಆಗ್ತಾ ಇದೆ. ತಾವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಅದಕ್ಕಾಗಿ ಈ ಜಗತ್ತಿನಿಂದ ಮೋಹವನ್ನು ತೆಗೀರಿ. ಮನೆಯನ್ನು ಹಾಗೂ ಹೊಸ ರಾಜಧಾನಿಯನ್ನು ನೆನಪು ಮಾಡಿರಿ. ಬಾಬಾ ಇವತ್ತು ನಮಗೆ ಮತ್ತೆ ಸ್ಮರಣೆ ಮಾಡಿಸ್ತಾ ಇದ್ದಾರೆ ಈ ಹದ್ದಿನ ಮೈಂಡಿಗೆ. ಮಕ್ಕಳೇ, ಈ ನಾಟಕ ಪೂರ್ಣ ಆಗ್ತಾ ಇದೆ, ಮನೆಗೆ ಹೋಗಬೇಕಾಗಿದೆ ಅಂತ. ಅಂದರೆ ಯಾವಾಗ ನಾಟಕನೇ ಇದೆ, ನಾಟಕ ಇದೆ, ನಾಟಕ ಮಾಡ್ತಾ ಮಾಡ್ತಾ ನಾಟಕ ಯಾವಾಗ ಪೂರ್ಣ ಆಗ್ತದೋ ಆಗ ಅವಶ್ಯವಾಗಿಯೂ ಕೂಡ ಹದ್ದಿನ ನಾಟಕದಲ್ಲಿಯೂ ಮನೆಗೆ ಹೋಗಬೇಕಾಗ್ತದೆ. ಹಾಗೆ ಬಾಬಾ ನೆನಪು ಕೊಡಿಸ್ತಾರೆ, ಇದು ವಿಶ್ವ ಬೇಹದ್ ನಾಟಕ. ಈ ನಾಟಕ ಈಗ ಪೂರ್ಣ ಆಗ್ತಾ ಇದೆ, ಮನೆಗೆ ಹೋಗಬೇಕಾಗಿದೆ. ಅದಕ್ಕಾಗಿ ಈ ಜಗತ್ತಿನೊಳಗೆ ಯಾವುದ್ರ ಮೇಲೂ ಕೂಡ ಮೋಹ ಇದೆ, ಅದನ್ನು ತೆಗೆದುಹಾಕ್ರಿ. ಅಂದರೆ ಬಾಬಾ ಹೇಳೋದು, ಈ ವಿಶ್ವ ನಾಟಕ ಏನಿದೆ, ಇದು ನಾಟಕದ ಒಬ್ಬರು ನಿರ್ದೇಶಕರಿದ್ದಾರೆ. ಆ ನಿರ್ದೇಶಕ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾರೆ. ಭಗವಂತನ ಮಕ್ಕಳೇ ಈ ನಾಟಕದಲ್ಲಿ ಆ್ಯಕ್ಟರ್ಸ್ ಆಗಿ ರೋಲ್ ಪ್ಲೇ ಮಾಡ್ತಿದ್ದಾರೆ. ಆದರೆ ಡೈರೆಕ್ಟರ್ ಆಗಿರುವಂತಹ ಪರಮಾತ್ಮ ಯಾವಾಗ ಈ ನಾಟಕದಲ್ಲಿ ನಮಗೆ ಆ್ಯಕ್ಟರ್ಸ್ನ ರೂಪದಲ್ಲಿ ಪ್ಲೇ ಮಾಡಲಿಕ್ಕೆ ಕೆಳಗಡೆ ಕಳಿಸ್ಕೊಡ್ತಾರೋ ಆಗ ನಮಗೇನು ಬೇಕು ಅದು ನಾಟಕದೊಳಗನೆ, ನಾಟಕದ ಮೂಲಕ ಎಲ್ಲವೂ ಪ್ರೊವೈಡ್ ಮಾಡ್ತಾರೆ. ಅಂದರೆ ಈ ನಾಟಕದಲ್ಲಿ ಏನು ಶರೀರ ಬೇಕು ಅಥವಾ ಈ ಶರೀರದ ಜೊತೆಗೆ ಏನೆಲ್ಲ ವಸ್ತುಗಳು ಬೇಕು, ಸಂಬಂಧಗಳು ಬೇಕು, ಎಲ್ಲವನ್ನು ಕೊಡುವಂಥವರು ನಾಟಕದ ದಾತ ಪರಮಾತ್ಮ. ಸೊ ನಾಟಕದ ಎಲ್ಲವೂ ಸಿಕ್ಕಿದೆ. ಆದರೆ ನಾಟಕ ಮಾಡ್ತಾ ಮಾಡ್ತಾ ಸೋಲ್ ಕಾನ್ಷಿಯಸ್ಸಿಂದ ನಾಟಕದ ಮಧ್ಯದಲ್ಲಿ ರೋಲ್ ಕಾನ್ಷಿಯಸ್ಗೆ ಬರ್ತದೆ ಈ ಮೈಂಡ್. ಅಂದರೆ ಆತ್ಮ ತನ್ನ ಮೂಲ ಅವಸ್ಥಾ, ಮೂಲ ಸ್ಥಿತಿಯನ್ನು ಕಳ್ಕೊಂಡು ಆತ್ಮನ ಮನಸ್ಸು ತನ್ನ ಹೊಸ ಪರಿಚಯ ಮಾಡಿಕೊಂಡು, ನಾನು ಅಂದರೆ ವ್ಯಕ್ತಿ, ಶರೀರ, ನಾನು ಅಂದರೆ ಪಾತ್ರಧಾರಿ, ನಾನು ಅಂದರೆ ತನ್ನ ರೋಲನ್ನು ನೆನಪು ಮಾಡ್ತಾ ಯಜಮಾನ, ಯಜಮಾಂತಿ, ಈ ರೀತಿ ಮೈಂಡ್ ತನ್ನ ಹೊಸ ಪರಿಚಯದ ಜೊತೆಗೆ ತನ್ನ ಜೊತೆಯಲ್ಲಿರುವಂಥ ಈ ನಾಟಕದಲ್ಲಿ ಏನೆಲ್ಲ ಸಿಕ್ಕಿದೆ, ಸಾಮಾನು, ವಸ್ತು, ಸಂಬಂಧ, ಸಂಪರ್ಕ ಏನೆಲ್ಲ, ಇದು ನಿಧಾನವಾಗಿ ಇದೆಲ್ಲ ನಂದು ಅನ್ನಲಿಕ್ಕೆ ಶುರು ಮಾಡ್ತದೆ. ನಾನು ದೇಹ, ಇದೆಲ್ಲ ನನ್ನ ವಸ್ತು ಅಂತ ಹೀಗೆ ದೇಹದಿಂದ ದೇಹ ಚೇಂಜ್ ಮಾಡ್ತಾ ಅದರ ಮೇಲೆ ವಿಶೇಷ ಮೋಹವನ್ನು ಇಡ್ತಾ ಮೋಹದ ಕಾರಣವೇ ಇಷ್ಟೊಂದು ಆತ್ಮನ ಮನಸ್ಸು ದುಃಖಿಯಾಗಿರಲಿಕ್ಕೆ ಕಾರಣ ಆಗಿದೆ. ಅಂದಮೇಲೆ ಬಾಬಾ ನಮಗೆ ಜಾಗೃತ ಮಾಡಲಿಕ್ಕೆ ಬಂದಿದ್ದಾರೆ. ನಮ್ಮನ್ನು ಈ ನಾಟಕದಲ್ಲಿ ಹಾಕ್ಕೊಂಡವರನ್ನು ಮೇಲೆತ್ತಲಿಕ್ಕೆ ಬಂದಿದ್ದಾರೆ, ಸ್ಮೃತಿ ಕೊಡಿಸ್ಲಿಕ್ಕೆ ಬಂದಿದ್ದಾರೆ. ಈ ಮೈಂಡನ್ನು ವಾಪಸ್ ಸತೋ ಪ್ರಧಾನ ಮಾಡೋದಕ್ಕಾಗಿ ಲೈಟ್ ಕೊಡ್ತಾ ಇದ್ದಾರೆ ಬಾಬಾ, ನಾಲೆಜ್ ಕೊಡ್ತಾ ಇದ್ದಾರೆ. ಏನಂತ, ಮಕ್ಕಳೇ, ಈಗ ನಾಟಕ ಪೂರ್ಣ ಆಗ್ಲಿಕ್ಕೆ ಬಂದಿದೆ. ನೀವು ನಾಟಕದ ಆ್ಯಕ್ಟರ್ಸ್ ಇದ್ದೀರಿ. ನಾಟಕದಲ್ಲಿ ನೀವು ಏನೂ ತಗೊಂಡಿಲ್ಲ, ಕೊಟ್ಟೂ ಇಲ್ಲ, ಮತ್ತು ಈ ನಾಟಕದಲ್ಲಿ ಯಾವುದೂ ನಿಮ್ಮದಿಲ್ಲ. ನೀವು ಕೇವಲ ಬಂದೀರಿ ನಾಟಕ ಮಾಡಲಿಕ್ಕೆ. ಇಲ್ಲೆಲ್ಲ ಏನಿದೆ ಇದ್ರ ಮೇಲೆ ನಿಮ್ಮದು ಅಜ್ಞಾನದಲ್ಲಿ ಬಂದು ಮೋಹ ಬೆಳೆದಿದೆ. ಈ ಮೋಹದಿಂದ ಮುಕ್ತ ಆಗೋ ಸಲುವಾಗಿ ಬಾಬಾ ನಮಗೆ ನಾಲೆಜ್ ಕೊಟ್ಟು ಮನೆ ನೆನಪಿಸ್ಕೊಡ್ತಾರೆ. ಈಗ ಏನು ನೆನಪು ಮಾಡಬೇಕಾಗಿದೆ, ಘರ್ಕೋ ಯಾದ್ ಕರೋ ಅವ್ರ ರಾಜ್ಯಕ್ಕೂ ಯಾದ್ ಕರೋ. ಘರ್ಕೋ ಯಾದ್ ಕರೋ ಅಂದರೆ ಘರ್ ಪರಮಧಾಮ, ಮನೆಯಲ್ಲಿ ಏನಿದೆ ಶಾಂತಿ ಇದೆ. ಶಾಂತಿ ಧಾಮವನ್ನು ನೆನಪು ಮಾಡಿರಿ, ಮನೆಯನ್ನು ನೆನಪು ಮಾಡಿರಿ ಅಂತಂದರೆ ಪುರುಷಾರ್ಥ ಮಾಡ್ತಾ ಇರೋರು ಯಾರು? ಹದ್ದಿನ ಮನಸ್ಸು. ಹದ್ದಿನ ಮನಸ್ಸಿಗೆ ನೆನಪು ಕೊಡಿಸ್ಬೇಕಾಗಿದೆ. ಹದ್ದಿನ ಮನಸ್ಸಿಗೆ ಮನೆ ಯಾವುದು? ಆತ್ಮ. ಹದ್ದಿನ ಮನಸ್ಸು ಯಾವಾಗ ಆತ್ಮನನ್ನು ನೆನಪು ಮಾಡ್ತದೋ, ಸಂಪೂರ್ಣ ಸತ್ಯ ಸ್ವರೂಪ ಬಾಪ್ ದಾದಾ ಸಮಾನ್ ಅರ್ಥಾತ್ ಸಂಪೂರ್ಣ ಶಾಂತ ಆತ್ಮನನ್ನು ನೆನಪು ಮಾಡ್ತದೋ ಈ ಮೈಂಡ್, ಆವಾಗದು ಮನಸ್ಸಿಗೆ ಆತ್ಮದ ನೆನಪೇ ಮನೆ ಆಗ್ತದೆ. ಆಮೇಲೆ ರಾಜ್ಯವನ್ನು ನೆನಪು ಮಾಡ್ರಿ ಅಂತಂದರೆ ಆತ್ಮ ರಾಜ ಇದೆ. ಆತ್ಮ ರಾಜನಲ್ಲಿಯೇ ಎಲ್ಲ ಅಧಿಕಾರ ಇದೆ. ಆತ್ಮ ರಾಜ ಇದ್ದಾಗಲೇ ಬಾಕಿ ಎಲ್ಲವೂ
ರಾಜನ ಅಧೀನದಲ್ಲಿ ನಡೀತದೆ. ಅದಕ್ಕಾಗಿ ರಾಜ್ಯವನ್ನು ನೆನಪು ಮಾಡಿರಿ ಅಂದರೆ ಮೈಂಡ್, ತನ್ನ ರಾಜನ ಅಧೀನದಲ್ಲಿರುವಂತಹ ಮೈಂಡ್ ಈಗ ತಾನೇ ರಾಜ, ತಾನೇ ಯಜಮಾನ, ತಾನೇ ಏನೆಲ್ಲ ಅಂತ ತಿಳ್ಕೊಂಬಿಟ್ಟಿದೆ. ಈ ಮೈಂಡ್ ವಾಪಸ್ ತನ್ನ ರಾಜನನ್ನು, ತನ್ನ ಆತ್ಮನನ್ನು ನೆನಪು ಮಾಡಿಕೊಂಡಾಗ ವಾಪಸ್ ಮನಸ್ಸು ಕೂಡ ಸತೋಪ್ರಧಾನ್ ಅವಸ್ಥೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಾಬಾ ನಾಟಕದಲ್ಲಿ ಬಂದು ನಮಗೆ ಜಾಗೃತ ಮಾಡ್ತಿದ್ದಾರೆ, ಮಕ್ಕಳೇ ನಾಟಕ ಪೂರ್ಣ ಆಗ್ತಾ ಇದೆ, ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಅಂತ. ಪ್ರಶ್ನ, दान का महत्व कब है, उसका रिटर्न किन बच्चों को प्राप्त होता है? ದಾನದ ಮಹತ್ವ ಯಾವಾಗಿದೆ ಮತ್ತು ದಾನ ಮಾಡಿದ್ರದ ಪ್ರತಿಫಲ ಯಾವಾಗ ಪ್ರಾಪ್ತ ಆಗ್ತದೆ ಅಂತ. ಅಂದರೆ ಮೊಟ್ಟ ಮೊದಲು ದಾನ ಅಂತಂದರೆ ಕೊಡೋರು ಯಾರು? ರೋಲ್ನ ಮೂಲಕ ಬೇರೆ ಯಾವುದೋ ಮಂದಿರಕ್ಕೋ ಅಥವಾ ಸಂಸ್ಥೆಗೋ ಸಂಘಟನೆಗೋ ಅಥವಾ ಶ್ರೇಷ್ಠ ಕಾರ್ಯಕ್ಕಾಗಿ, ಸಾಮಾಜಿಕ ಕಾರ್ಯಕ್ಕಾಗಿ ಏನೆಲ್ಲ ಕೊಡಲಾಗ್ತದೆ ಅದಕ್ಕೆ ದಾನ ಅಂತ ಹೇಳಲಾಗ್ತದೆ. ದಾನದ ಮಹತ್ವ ಯಾವಾಗಿದೆ, ಯಾವ ದಾನಕ್ಕೆ ಮಹತ್ವ ಇದೆ ಮತ್ತು ಆ ದಾನ ಕೊಟ್ಟ ಮೇಲೆ ರಿಟರ್ನ್ ಆಗೋದು ಯಾವಾಗ, ಹೇಗೆ ಅಂತ ಬಾಬಾ ಕೇಳ್ತಾರೆ. ಉತ್ತರ, दान का महत्व तब है जब दान की हुई चीज़ में ममत्व ना हो. ದಾನಕ್ಕೆ ಯಾವಾಗ ಮಹತ್ವ ಇದೆ ಅಂತಂದರೆ ದಾನ ಕೊಟ್ಟಂಥ ವಸ್ತುವಿನ ಮೇಲೆ ವಾಪಸ್ ಮಮತ್ವ ಇರಬಾರ್ದು. ಯಾರು ಆ ದಾನವನ್ನು ಕೊಟ್ಟಿದ್ದಾರೆ ಮಾಲೀಕ, ದಾನ ಕೊಟ್ಟಿದ್ದೇ ಅದರ ಸಲುವಾಗಿ ಅಂದರೆ ಆ ವಸ್ತುವಿನಲ್ಲಿ ಮೋಹವನ್ನು ಬಿಡಿಸೋ ಸಲುವಾಗಿ. ದಾನ ಎಲ್ಲಿಂದ ಕೊಡಲಾಯಿತು? ಇದೇ ವಿಶ್ವ ನಾಟಕದಲ್ಲಿ ಏನೆಲ್ಲ ನಾಟಕ ಮಾಡಲಿಕ್ಕೆ ಡೈರೆಕ್ಟರ್ ನಮಗೆ ಕೊಟ್ಟಿದ್ದಾರೋ, ಈ ಶರೀರನೂ ಕೊಟ್ಟವ್ರು ಯಾರು? ಬಾಬಾ. ಈ ಶರೀರನೂ ನಂದಲ್ಲ. ಈ ಶರೀರದ ಜೊತೆಗೆ ಏನೆಲ್ಲ ವಸ್ತುಗಳಿವೆ, ಸಂಪತ್ತಿದೆ, ಸಂಬಂಧಗಳಿವೆ, ಇವೆಲ್ಲ ಕೊಟ್ಟವ್ರು ಯಾರು? ಬಾಬಾ. ಡ್ರಾಮಾದ ಡ್ರಾಮೆಟಿಸ್ಟ್ ಕೊಟ್ಟಿದ್ದಾರೆ. ಅಂದಮೇಲೆ ಏನು ನಾವು ಈ ನಾಟಕದಲ್ಲಿ ಉಪಯೋಗ ಮಾಡಿದ್ವಿ, ಉಪಯೋಗ ಮಾಡ್ತಾ ನಾಟಕದಲ್ಲಿ ಸಿಕ್ಕಂಥ ಸಾಮಾನೆಲ್ಲ ಇದು ನಂದು ಅಂತ ತಿಳ್ಕೊಂಡ್ವಿ. ಅದಕ್ಕಾಗಿ ಈ ನಾಟಕ ಮಾಡೋದೇ ಎದ್ರ ಸಲುವಾಗಿ ಅಂತಂದರೆ ಮನರಂಜನೆಗಾಗಿ. ನಾಟಕ ನೋಡೋದು ಎದ್ರ ಸಲುವಾಗಿ ಅಂದರೆ ಮನರಂಜನೆಗಾಗಿ. ನಾವು ನಾಟಕ ಅಂತೂ ನೋಡೋದ್ರಿಂದ ಭಿನ್ನ ಆಗಿ ನಾಟಕದೊಳಗೆ ಮುಳುಗಿಬಿಟ್ವಿ. ನಾಟಕದಲ್ಲಿ ಮುಳುಗಿದ್ದಕ್ಕೇ ಮನರಂಜನೆಗಾಗಿ ನಾಟಕ ಮಾಡಲಿಕ್ಕೆ ಬಂದು ಇಲ್ಲಿ ನಾಟಕದಲ್ಲಿ ಸಿಲುಕಿ ನಾವೆಲ್ಲ ಆತ್ಮನ ಮನಸ್ಸು ಸಂಪೂರ್ಣ ದುಃಖಿಯಾಗಿದೆ, ಅಶಾಂತ ಆಗಿದೆ, ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಈ ಜೀವನದಲ್ಲಿದ್ದು ಜೀವನ್ ಮುಕ್ತಿ ಅನುಭವ ಮಾಡಬೇಕು ಅಂದರೆ ಈ ನಾಟಕ ಅಂತ ತಿಳಿದು ನಾಟಕದಲ್ಲಿರುವ ಆ್ಯಕ್ಟರ್ ನಾನೇ ಆತ್ಮ ಬೇರೆ, ಈ ನಾಟಕದ ಸಾಮಾನು, ನಾಟಕದ ವಸ್ತುಗಳು ಇವೇ ಬೇರೆ, ಇದರಿಂದ ನಾನು ಭಿನ್ನ ಇದ್ದೀನಿ ಅನ್ನುವಂತಹ ಅನುಭೂತಿ ಮಾಡಿಸ್ಲಿಕ್ಕೆ ಬಾಬಾ ಬಂದಿರೋದು. ಅಂದಮೇಲೆ ಬಾಬಾ ಹೇಳ್ತಾರೆ, ಮಕ್ಕಳೇ ದಾನ ಕೊಟ್ಟಿರಲ್ಲ, ಎಲ್ಲಿಂದ ಕೊಟ್ರಿ? ಇದೇ ನಾಟಕದಲ್ಲಿ ನಿಮಗೆ ಸಿಕ್ಕಿದೆ, ಅದಕ್ಕೆ ಇಲ್ಲಿನೇ ಕೊಟ್ಟಿರಿ. ಕೊಟ್ಟ ಮೇಲೆ ಆ ವಸ್ತುವಿನ ಮೇಲೆ ನಿಮಗೆ ಮೋಹ ಬರಬಾರ್ದು. ಇದು ನಂದು. ಮೋಹ ಅಂದರೆ ಇದು ನಾವು ಕೊಟ್ಟೀವಿ ಅಂತ ಅನ್ನಿಸ್ಕೊಳ್ಬೇಕು. ಅಥವಾ ನಾವು ಇದನ್ನು ಕೊಟ್ಟೀವಿ ಅಂತಂದಮೇಲೆ ನಾವು ಕೊಟ್ಟಂಥ ವಸ್ತು ನಮ್ಮ ಅನುಸಾರ ನಡಿಬೇಕದು, ನಮ್ಮ ಅನುಸಾರನೇ ಉಪಯೋಗ ಆಗಬೇಕು. ಅದು ಅಕಸ್ಮಾತ್ ಎಲ್ಲರೇ ಖಾಲಿ ಉಳಿತು ಅಥವಾ ವಸ್ತು ಮಿಸ್ಯೂಸ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಆರ್ಡರ್ ಮಾಡ್ತಾರೆ, ಇದು ನಾವು ಕೊಟ್ಟದ್ದು, ನೀವು ಇದನ್ನು ಕೆಡಿಸ್ಬೇಡ್ರಿ ಅಂಥೇಳಿ. ಅದಕ್ಕೆ ಬಾಬಾ ಅಂತಾರೆ, ದಾನ ಕೊಟ್ಟಂಥ ವಸ್ತುವಿನ ಮೋಹ ಅಂತಂದರೆ ನಾವು ಕೊಟ್ಟಿವನ್ನುವಂಥ ನೆನಪು ಕೂಡ ಬರಬಾರ್ದು. ಅಗರ್ ದಾನ್ ಕಿಯಾ ಫಿರ್ ಯಾದ್ ಆಯಾ ತೋ ಉಸ್ಕಾ ಫಲ್ ರಿಟರ್ನ್ ಮೇ ಪ್ರಾಪ್ತ ನಹಿ ಹೋ ಸಕ್ತಾ. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ದಾನ ಏನೋ ಕೊಟ್ರಿ, ದಾನ ಕೊಟ್ಟ ಮೇಲೆ ಅದು ನಿಮ್ಗೆ ನೆನಪು ಬರ್ತದೆ, ನಾವೇ ಕೊಟ್ಟಿದ್ದು ನೋಡು, ಇದು ನಾವೇ ಮಾಡಿದ್ದು ನೋಡು ಅಂಥೇಳಿ ನಿಮಗೆ ವಾಪಸ್ ಅದರ ರಿಟರ್ನ್ ಫಲ ಏನು ಸಿಗಬೇಕಾಗಿದೆಯಲ್ಲ ಅದು ಸಿಗೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. दान होता ही है दूसरे जन्म के लिए, इसीलिए इस जन्म में तुम्हारे पास जो कुछ है उससे ममत्व मिटा दो. ದಾನ ಕೊಡುವುದೇ ಮುಂದಿನ ಜನ್ಮದಲ್ಲಿ ಭಾಗ್ಯ ಮಾಡ್ಕೊಳ್ಳೋದಕ್ಕಾಗಿ. ಯಾಕೆಂದರೆ ಆತ್ಮದ ಜರ್ನಿ ಕಂಟಿನ್ಯೂ ಇರೋದ್ರಿಂದ ಈ ದೇಹ ಯಾವಾಗ ಅಂತಾಗ್ತದೋ ಗೊತ್ತಿಲ್ಲ. ಈ ದೇಹದ ಜೊತೆಗೆ ಏನೆಲ್ಲ ಪ್ರಾಪ್ತ ಆಗಿದೆ ನಾಟಕದಲ್ಲಿ, ಅದರಲ್ಲಿ ಇರುವುದನ್ನು ನಾವು ದಾನವಾಗಿ ಕೊಟ್ಟರೆ ಮುಂದಿನ ಜನ್ಮದಲ್ಲಿ ಸಿಗ್ತದನ್ನುವ ಕಾರಣದಿಂದಲೇ ಭಕ್ತಿಯೊಳಗೆ ದಾನ ಮಾಡುವಂಥ ಪದ್ಧತಿ ಬಂತು. ಅಂದಮೇಲೆ ಭಕ್ತಿಯಲ್ಲೂ ಕೂಡ ದಾನ ಕೊಟ್ಟ ಮೇಲೆ ಅದರ ಮೇಲೆ ಮಮತ್ವ ಇಡಬಾರ್ದು ಅಂತ ಇದೆ. ಇನ್ನು BK ಜೀವನದಲ್ಲಿ ನಾವು ಭಗವಂತನ ಸತ್ಯ ಜ್ಞಾನ ತಿಳ್ಕೊಂಡು ನಾವೀಗ ಮೋಹದಿಂದ ಪರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ನಾವು ಆತ್ಮಗಳು ಏನಾದರೂ ಸೇವಾ ಕೇಂದ್ರಕ್ಕೆ ಕೊಟ್ಟು
ಅಥವಾ ಶ್ರೇಷ್ಠ ಕಾರ್ಯಕ್ಕಾಗಿ, ಭಗವಂತನ ಕಾರ್ಯಕ್ಕಾಗಿ ಖಜಾನೆಯೊಳಗೆ ನಾವೇನಾದರೂ ಕೊಟ್ಟು ನಾವು ಕೊಟ್ಟೀವಿ ಅನ್ನೋದು ಹೇಳೋದಂತೂ ಬಿಡ್ರಿ, ಬರೀ ನೆನಪು ಬಂದ್ರೂ ಕೂಡ ಬಾಬಾ ಹೇಳ್ತಾರೆ ಅದ್ರದ್ದೇನೂ ಫಲ ಪ್ರಾಪ್ತಿ ಆಗೋದಿಲ್ಲ. ಕೊಟ್ಟಿದ್ದೇ ಅದಕ್ಕಾಗಿ ಮುಂದಿನ ಜನ್ಮ ಸಿಗಲಿ ಅಂತ. तो ट्रस्टी होकर संभालो, केवल निमित्तागी संभालने ಮಾಡ್ರಿ. यहाँ तुम जो ईश्वरीय सेवा में लगाते हो, हॉस्पिटल या कॉलेज खोलते हो, उससे अनेकों का कल्याण होता है. उसके रिटर्न में 21 जन्मों के लिए मिल जाता है. ಬಾಬಾ ಹೇಳ್ತಾರೆ, ಇಲ್ಲಿ ಲೌಕಿಕದಲ್ಲಿ ದಾನ ಮಾಡೋದು ಮುಂದಿನ ಜನ್ಮಕ್ಕಾಗಿ, ಇಲ್ಲಿ 21 ಜನ್ಮ, ಬರೀ ಒಂದು ಜನ್ಮ ಆಯಿತು ಲೌಕಿಕದಲ್ಲಿ ದಾನ ಮಾಡೋದು, ಇಲ್ಲಿ 21 ಜನ್ಮಕ್ಕಾಗಿ ನಿಮಗೆ ಸಿಗ್ತದ. ಇಲ್ಲಿ ಏನು ತಾವು ಈಶ್ವರ್ಯ ಸೇವೆಯೊಳಗೆ ತೊಡಗಿಸ್ತೀರಿ. ಬಾಬಾ ಸೇವಾ ಕೇಂದ್ರಕ್ಕೆ ಬಾಬಾ ಹಾಸ್ಪಿಟಲ್ ಅಂತ ಹೇಳ್ತಾರೆ, ಇದಕ್ಕೆ ಕಾಲೇಜ್ ಅಂತ ಹೇಳ್ತಾರೆ. ಹಾಸ್ಪಿಟಲ್ ಅಂತ ಯಾಕೆ ಹೇಳ್ತಾರಂದರೆ, ಇಲ್ಲಿ ನಾವು ಆತ್ಮ ನಮ್ಮ ಮೈಂಡ್ ಏನು ವಿಕಾರಕ್ಕೆ ವಶೀಭೂತ ಆಗಿದೆ ಮತ್ತು ಮಾಯೆಗೆ ವಶೀಭೂತಾಗಿ ಆ ರೋಗದೊಳಗೆ ಸಿಕ್ಕಾಕೊಂಡಿದೆ, ನಾಮರೂಪದ ರೋಗದಲ್ಲಿ, ನಾನು ನನ್ನದನ್ನುವಂಥ ರೋಗದೊಳಗೆ. ಆ ರೋಗದಿಂದ ಹೊರಗೆ ಬರಲಿಕ್ಕೆ ಇಲ್ಲಿ ಸುಪ್ರೀಂ ಸರ್ಜನ್ ಶಿವ ಬಾಬಾ ನಮಗೆ ಇಂಜೆಕ್ಷನ್ ಕೊಡ್ತಾರೆ, ಜ್ಞಾನದ ಇಂಜೆಕ್ಷನ್ ಕೊಡ್ತಾರೆ. ಅದರಿಂದ ನಾವು ವಾಪಸ್ ಮುಕ್ತ ಆಗ್ತೀವಿ, ಈ ಬಂಧನದಿಂದ ಮುಕ್ತ ಆಗ್ತೀವಿ, ರೋಗದಿಂದ ಹೊರಗೆ ಬರ್ತೀವಿ. ಅದಕ್ಕೆ ಬಾಬಾ ಇದಕ್ಕೆ ಹಾಸ್ಪಿಟಲ್ ಅಂತ ಹೇಳ್ತಾರೆ. ಕಾಲೇಜ್ ಅಂದರೆ ಇಲ್ಲಿ ಬಾಬಾ ನಮಗೆ ಈ ನಾಟಕದ ಸ್ಮೃತಿಯಿಂದ ಅಥವಾ ನಾಟಕದ ಸ್ಮೃತಿಯಿಂದ ಹೊರಗೆ ಬಂದು ನಾವೇನು ಕಳ್ಕೊಂಡು ಕೆಳಗೆ ಇಳಿದೀವಿ, ಲೋಯೆಸ್ಟ್ ಫೀಲ್ ಮಾಡ್ತಾ ಇದ್ದೀವಿ, ಇದರಿಂದ ಕಾಲೇಜ್ನಲ್ಲಿ ಓದಿ ಪದವಿ ತೊಗೊಳ್ಳಾಗ್ತದೆ. ಹಾಗೆ ಇಲ್ಲಿ ಶಿವಬಾಬಾ ಈ ಕಾಲೇಜ್ನಲ್ಲಿ ಓದಿಸಿ ನಾಲೇಜ್ ಕೊಟ್ಟು ನಮ್ಮನ್ನು ಈ ನಾಟಕದಿಂದ ಪರೆ ಮಾಡಿ, ಅರ್ಥಾತ್ ಈ ನಾಟಕದಿಂದ ಮುಕ್ತ ಮಾಡಿ ನಮಗೆ ಮತ್ತೆ ಶ್ರೇಷ್ಠ ಪದವಿಗೆ ಯೋಗ್ಯರನ್ನಾಗಿ ಮಾಡ್ತಾರೆ. ಇದಕ್ಕೆ ಕಾಲೇಜ್ ಅಂತ ಹೇಳಲಾಗ್ತದೆ. ಅದಕ್ಕೆ ಈ ಯೂನಿವರ್ಸಿಟಿ ತೆಗಿಲಿಕ್ಕೆ, ಕಾಲೇಜ್ ಓಪನ್ ಮಾಡಲಿಕ್ಕೆ, ಕಾಲೇಜ್ ಮುಂದುವರಿಲಿಕ್ಕೆ ಏನೆಲ್ಲ ನೀವು ಕೊಡ್ತೀರಿ, ಇದರಿಂದ ನಿಮ್ಮದು ಕಲ್ಯಾಣ ಆಗ್ತದೆ. ಇಷ್ಟೇ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಭವಿಷ್ಯ 21 ಜನ್ಮಕ್ಕಾಗಿ ನಿಮಗೆ ಸಿಗ್ತದ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಬಚ್ಚೋं को अपना घर और अपनी राजधानी याद है. ಮಕ್ಕಳಿಗೆ ತಮ್ಮ ಮನೆ ಮತ್ತು ರಾಜಧಾನಿ ನೆನಪಿದೆಯಲ್ಲ ಅಂತಾರೆ ಬಾಬಾ. ಆ್ಯಕ್ಚುಲಿ ಮನೆ ಅಂದ ತಕ್ಷಣ ನಮಗೆ ಪರಮಧಾಮ ನೆನಪಾಗ್ತದೆ ಯಾವಾಗಲೂ, ರಾಜಧಾನಿ ಅಂದ ತಕ್ಷಣ ಸತ್ಯುಗ ನೆನಪಾಗ್ತದೆ. ಬಾಬಾ ಯಾವಾಗಲೂ 21 ಜನ್ಮದ ಮಾತು ಯಾಕೆ ಹೇಳ್ತಾರೆ ಅಂತಂದರೆ, 8 ಜನ್ಮ ಸತ್ಯುಗದಲ್ಲಿ, 12 ಜನ್ಮ ತ್ರೇತಾಯುಗದಲ್ಲಿ, ಅದು 20 ಜನ್ಮದ ಮಾತು ಭವಿಷ್ಯದ್ದು. 21 ಜನ್ಮ ಯಾಕೆ ಹೇಳ್ತಾರೆ ಅಂದರೆ ಸಂಗಮ ಯುಗದ ಮಾತು. ಸಂಗಮ ಯುಗದಲ್ಲಿ ಯಾವ ಮನೆ ನೆನಪು ಮಾಡಬೇಕು, ಯಾವ ರಾಜಧಾನಿ ಅಂತಂದರೆ, ಮನೆ ಆತ್ಮ ಯಾವಾಗ ನಾನು ಸಂಪೂರ್ಣ ಮೂಲ ಅವಸ್ಥಾ ಬಾಪ್ ಸಮಾನ ಸ್ಥಿತಿ ಬಾಬನ ಸಂಘದ ಅನುಭವ ಮಾಡ್ತೀನಿ, ಮನಸ್ಸಿಗೆ, ಬುದ್ಧಿಗೆ, ಸಂಸ್ಕಾರಗಳಿಗೆ ಮನೆ ಯಾವುದು ಅಂತಂದರೆ ಆತ್ಮದ ಹೈಯೆಸ್ಟ್ ಸ್ಟೇಜೇ ಮನೆಯಾಗಿದೆ. ರಾಜಧಾನಿ ಅಂತಂದರೆ ರಾಜಧಾನಿಯಲ್ಲಿ ಏನಿರ್ತದೆ, ಒಬ್ಬ ರಾಜ ಇರ್ತಾನ, ಅರಮನೆ ಇರ್ತದ, ಅದರಲ್ಲಿ ಮಂತ್ರಿಗಳಿರ್ತಾರೆ, ಪ್ರಧಾನ ಮಂತ್ರಿ ಇರ್ತಾರೆ, ಪ್ರಜೆಗಳಿರ್ತಾರೆ. ಇಲ್ಲಿಯೂ ಕೂಡ ಏನಿದೆ, ಆತ್ಮ ರಾಜ, ಆತ್ಮನ ಮಂತ್ರಿಗಳು, ಮನಬುದ್ಧಿ ಸಂಸ್ಕಾರ. ಈ ಮನಬುದ್ಧಿ ಸಂಸ್ಕಾರಗಳಿಗೆ ಯಾರು ನೆನಪು ಕೊಡಿಸ್ಬೇಕಾಗಿದೆ, ರಾಜ ಮತ್ತು ರಾಜಧಾನಿ, ರಾಜ್ ದರ್ಬಾರ್ ನೆನಪು ಮಾಡಿಸ್ಬೇಕಾಗಿದೆ. ಯಾಕೆ ಅಂತಂದರೆ ಮನಬುದ್ಧಿ ಸಂಸ್ಕಾರಗಳಿಗೆ ಈ ಶಿಕ್ಷಣ ಕೊಡಬೇಕಾಗಿದೆ, ನಾನು ನನ್ನ ರಾಜನಿಂದ ಅಗಲೀನಿ, ವಾಪಸ್ ನಾನು ರಾಜಧಾನಿ ನೆನಪು ಮಾಡಿಕೊಂಡು ರಾಜನ ಕಾರ್ಯಕ್ಕೆ ಅಥವಾ ರಾಜ ಆಗಬೇಕನ್ನುವಂಥ ಒಂದು ನಾಲೇಜ್ ಕೊಡೋ ಸಲುವಾಗಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮನೆ ಹಾಗೂ ರಾಜಧಾನಿ ನೆನಪಿದೆಯಲ್ಲ. यहाँ जब बैठते हो तो बाहर के घरगाट, धंधे दोरी आदि के ख्यालात नहीं आने चाहिए. ಬಾಬಾ ನೆನಪು ಕೊಡಿಸ್ತಾರೆ ಮೈಂಡಿಗೆ, ಮನಸ್ಸಿಗೆ. ಯಾವಾಗ ನೀವು ಬಂದು ಇಲ್ಲಿ ಕೂಡ್ತೀರಿ ಬಾಬಾರ ಸನ್ಮುಖದಲ್ಲಿ, ಮಧುಬನದಲ್ಲಿ ಅಥವಾ ಸೇವಾ ಕೇಂದ್ರದಲ್ಲಿ, ಆಗ ಘರ್ಗಾಟ್, ಮನೆ ಜಂಜಾಟ, ದಂಧ ದೋರಿ, ಮಕ್ಕಳು, ಸಂಸಾರ, ಇವು ಯಾವ ಮಾತು ವಿಚಾರಗಳು ನಿಮ್ಮ ವಿಚಾರಕ್ಕೆ ನೆನಪಿಗೆ ಬರಬಾರ್ದು. बस अपना घर ही याद आना चाहिए. घर मतलब अपनी शांति अवस्था, ಸಂಪೂರ್ಣ ಸೈಲೆಂಟ್ ಏನು ಸತ್ಯ ಅವಸ್ಥಾ ಇದೆ ಅದು ನೆನಪಲ್ಲಿ ಇರಬೇಕು ತಮಗೆ. अब इस पुरानी दुनिया से नई दुनिया में रिटर्न है, ये पुरानी दुनिया तो खत्म हो जानी है. ಬಾಬಾ ಹೇಳ್ತಾರೆ, ಈಗ ಮಕ್ಕಳೇ ಈ ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ರಿಟರ್ನ್ ಆಗಬೇಕಾಗಿದೆ. ಅದಕ್ಕೆ ಈ ಹಳೆಯ ಜಗತ್ತು ಖತಮ್ ಆಗೋದಿದೆ. ಸಬ್ ಸ್ವಾಹ ಹೋ ಜಾಯೇಗಾ ಆಗ್ಮೇ. ಈ ಈಶ್ವರಿಯ ಜ್ಞಾನ ಯಜ್ಞದಲ್ಲಿ ಎಲ್ಲವೂ ಸ್ವಾಹ ಆಗಿ ಹೋಗ್ತದೆ. ಅಂದರೆ ಈಶ್ವರಿಯ ಜ್ಞಾನ ಯಜ್ಞಮೇ, ಯಜ್ಞ ಅಂತಂದರೆ ಅಲ್ಲಿ ಅಗ್ನಿ ಇರ್ತದೆ.
ಈಶ್ವರೀಯ ಜ್ಞಾನ ಯಜ್ಞ ಅಂದರೆ ಎಷ್ಟೆಷ್ಟು ಆತ್ಮನಿಗೆ ಪ್ರಕಾಶ ಜ್ಞಾನದ ಬೆಳಕು ಸಿಗ್ತಾ ಹೋಗ್ತದೋ, ಮೈಂಡ್ ಏನು ನಾನು ನಂದು ಅಂತ ಹಿಡ್ಕೊಂಡು ಅದರಲ್ಲಿ ಮೋಹಿತಾಗಿ ದುಃಖಿಯಾಗಿದೆ, ಎಷ್ಟೆಷ್ಟು ಈ ಮೈಂಡ್ಗೆ ನಾಲೆಜ್ ಸಿಗ್ತದೋ ಅಂದರೆ ಪ್ರಕಾಶ ಬೆಂಕಿ ಅಗ್ನಿ, ಅಷ್ಟಷ್ಟು ಇದು ಮೋಹದಿಂದ ಮುಕ್ತ ಆಗ್ತಾ ಹೋಗ್ತದೆ. ಅವಾಗ ಮೈಂಡ್ ಇದೆಲ್ಲ ಇದು ನಂದಲ್ಲ, ನಾನು ಇರುವುದೇ ಬೇರೆ, ನನ್ನ ಅಸ್ತಿತ್ವನೇ ಭಾಳ ಶ್ರೇಷ್ಠ ಸತೋಪ್ರಧಾನ ಇದೆ ಅಂತ ತನ್ನ ಮೋಹವನ್ನು ಬಿಡ್ಲಿಕ್ಕೆ ಶುರು ಮಾಡ್ತದೆ, ಸ್ವಾಹ ಮಾಡ್ತದೆ. ಅದಕ್ಕೆ ಬಾಬಾ ಅಂತಾರೆ ಎಲ್ಲವೂ ಈ ಅವಿನಾಶಿ ರುದ್ರ ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗಿ ಹೋಗ್ತದೆ. ಜೋ ಕುಚ್ ಇನ್ ಆಂಖೋ ಸೆ ದೇಖ್ತೆ ಹೋ ಮಿತ್ರ ಸಂಬಂಧಿ ಆದಿ ಯ ಸಬ್ ಖತ್ಮ್ ಹೋ ಜಾನಾ ಹೇ. ಹಾಗೆ ಒಂದು ವೇಳೆ ನಾನು ಆತ್ಮ ನನ್ನ ಮೈಂಡಿಗೆ ಈ ನಾಲೆಜನ್ನು ನಾನು ಯೂಸ್ ಮಾಡಲಿಲ್ಲ, ಮೈಂಡನ್ನು ಸತೋಪ್ರಧಾನ ಮಾಡುವ ಪುರುಷಾರ್ಥ ಮಾಡಲಿಲ್ಲ ಅಂತಂದರೆ ಯಾವುದೂ ನಿಲ್ಲುವುದಿಲ್ಲ. ಈ ಜಗತ್ತಿನಲ್ಲಿ ಏನು ಕಣ್ಣಿಗೆ ನಾನು ಕಾಣಿಸ್ತಿದೆ, ಈ ಸಂಬಂಧಿಕರು ಮಿತ್ರರು ಎಲ್ಲವೂ ಖತಮಾಗಿ ಹೋಗ್ತದೆ ಅಂತಾರೆ ಬಾಬಾ. ಅದಕ್ಕಾಗಿ ಸ್ಥೂಲ ರೂಪದಲ್ಲಿ ಏನು ಖತಮಾಗಿಯೇ ಹೋಗ್ತದೆ, ಮೊದಲೇ ಮೈಂಡಲ್ಲಿ ಏನು ತುಂಬಿದೆ ಅದನ್ನು ಸಮಾಪ್ತ ಮಾಡಿಕೊಳ್ಳ್ರಿ. ಮಮತ್ವ ಮೋಹ ಏನು ಇಟ್ಕೊಂಡಿದ್ದೀರಿ ಅದನ್ನು ತೆಗೀರಿ ಅಂತಾರೆ ಬಾಬಾ. ಯಹ ಜ್ಞಾನ ಬಾಬಾ ಹಿ ರೂಹೋಂಕೋ ಸಮझाते. ಅಂಡರ್ಲೈನ್, ಈ ಜ್ಞಾನವನ್ನು ಶಿವ ಬಾಬಾ ಪರಮಾತ್ಮ ನಿರಾಕಾರ ತಂದೆ ಆತ್ಮರಿಗೆ ತಿಳಿಸ್ತಾ ಇದ್ದಾರೆ, ಶರೀರ ರೋಲ್ಗಲ್ಲ, ಬೀಕೆಗಳಿಗಲ್ಲ. ಬಾಬಾ ತಿಳಿಸ್ತಾ ಇರುವುದು ಆತ್ಮಕ್ಕೆ, ಆತ್ಮನ ಮನಸ್ಸಿಗೆ. ಬಚ್ಚೋ ಅಬ್ ವಾಪಸ್ ಅಪ್ನೆ ಘರ್ ಚಲ್ನಾ ಹೇ. ಏನಂತಾರೆ ಬಾಬಾ ಆತ್ಮಗಳಿಗೆ, ಮಕ್ಕಳೇ ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಪರಂತು ಉನ್ಕೋ ಚಕ್ರ ಲಗಾನೆ ಮೇ 5000 ವರ್ಷ ಲಗಾತೆ ಹೇ. ನೀವು ಈ ಚಕ್ರವನ್ನು ತಿರುಗಿಸೋದ್ರಲ್ಲಿ ಎಷ್ಟು ಟೈಮ್ ಹಾಕಿದ್ರಿ, ನಾಟಕ ಎಷ್ಟು ಟೈಮ್ವರೆಗೆ ಮಾಡ್ತಾ ಬಂದ್ರಿ, 5000 ವರ್ಷದವರೆಗೆ. जो भी आत्माएं हैं सब वापस चली जाएगी, ये पुरानी दुनिया ही खत्म हो जाएगी. ಮಕ್ಕಳೇ ಇಲ್ಲಿ ನಾಟಕ ಮಾಡಲಿಕ್ಕೆ ನೀವೆಷ್ಟೆಲ್ಲ ಆ್ಯಕ್ಟರ್ಸ್ ಬಂದಿದ್ದೀರಿ, ಎಲ್ಲರೂ ವಾಪಸ್ ಹೋಗಬೇಕಾಗಿದೆ. ಯಾಕಂದರೆ ಈ ಮಂಟಪ ಅಂತಾರೆ ಈ ಸೃಷ್ಟಿಗೆ, ಈ ನಾಟಕ ಸ್ಟೇಜೇ ಖತಮಾಗಿ ಹೋಗೋದಿದೆ. ಬಾಬಾ ಬಹುತ್ ಅಚ್ಚಿ ತರಹ ಹರ್ ಹೇಕ್ ಬಾತ್ ಸಮझाते ಹೇ ಕೋಯಿ. ಬಾಬಾ ಹೇಳ್ತಾರೆ, ಬಾಬಾ ಪ್ರತಿಯೊಂದು ಮಾತನ್ನು ಭಾಳ ಅರ್ಥ ಮಾಡಿ ತಿಳಿಸಿ ಚೆನ್ನಾಗಿ ಮಕ್ಕಳಿಗೆ ತಿಳಿಸ್ತಾರೆ. कोई मनहूस होते हैं जो मुफ्त अपनी जायदाद गंवा बैठते हैं. ಭಕ್ತಿ ಮಾರ್ಗ ಮೇ ದಾನ ಪುಣ್ಯ ತೋ ಕರ್ತೆ ಹೇ ನಾ. ಬಾಬಾ ಅಂತಾರೆ, ಕೆಲವು ಮಕ್ಕಳಂತೂ ಇಷ್ಟು ಜಿಪುಣಿ ಇರ್ತಾರಲ್ಲ, ತಮ್ಮ ಸಂಪತ್ತನ್ನು, ತಮ್ಮ ವಾರಸ್ದಾರಿಕೆಯನ್ನು ಅಥವಾ ತಮ್ಮದು ಏನು ಗಳಿಸಿದಾರೋ ಅದನ್ನೆಲ್ಲ ಇಲ್ಲೇ ಕಳ್ಕೊಂಡು ಬಿಡ್ತಾರೆ ಅಂತಾರೆ ಬಾಬಾ. ಕಳ್ಕೊಳ್ಳೋದು ಅಂತಂದರೆ ಅವರಿಗೆ ಫಿಕ್ಸ್. ನಾಟಕದಲ್ಲಿ ಒಂದು ಮನೆತನದಲ್ಲಿ ಒಂದು ಆತ್ಮ ಜನ್ಮ ತೊಗೊಂಡು ರೋಲ್ ಪ್ಲೇ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅವನ ಕೈಯಲ್ಲಿ ಆ ಎಲ್ಲ ಅಧಿಕಾರ ಇರ್ತದ. ಆದರೆ ದಾನ ಪುಣ್ಯನೂ ಮಾಡೋದಿಲ್ಲ ಮುಂದಿನ ಜನ್ಮಕ್ಕಾಗಿ. ಮತ್ತು ದಾನ ಪುಣ್ಯ ಮಾಡೋದೇ ಇಲ್ಲ ತಂದಮೇಲೆ ಅಕಸ್ಮಾತ್ ಅವನ ಮಧ್ಯದಲ್ಲೇ ಶರೀರ ಬಿಟ್ಟಾತಂದರೆ ಅವರಿಗಾಗಿ ಏನು ಸಂಪತ್ತು ಸಿಕ್ಕಿತೋ ಅದನ್ನೆಲ್ಲ ಕಳ್ಕೊಂಡಂಗೆ. ಯಾಕೆಂದರೆ ಮನಹೂಸ್ ಅಂತಾರೆ ಬಾಬಾ, ಜಿಪುಣ, ಏನೂ ಸಫಲ ಮಾಡ್ಕೊಳ್ಳೋದಿಲ್ಲ, ಮುಂದಿನ ಜನ್ಮಕ್ಕಾಗಿಯೂ ಕೂಡ ಏನೂ ಪ್ರಾಪ್ತಿ ಮಾಡ್ಕೊಳ್ಳೋದಿಲ್ಲ. तो भक्ति मार्ग में दान पुण्य तो करते हैं ना. कोई ने धर्मशाला बनाई, कोई ने हॉस्पिटल बनाई, बुद्धि में समझते इनका फल दूसरे जन्म में मिलेगा. ಬಾಬಾ ಅಂತಾರೆ, ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯ ಮಾಡುವಂಥದ್ದು ಬಹಳ ಶ್ರೇಷ್ಠ ಭಾವನಾ ಇದೆ. ಅದಕ್ಕಾಗಿ ಕೆಲವರು ಧರ್ಮಶಾಲೆಗಳನ್ನು ಕಟ್ಟಿಸ್ತಾರೆ, ಕೆಲವರು ಆಸ್ಪತ್ರೆಗಳನ್ನು ಕಟ್ಟಿಸ್ತಾರೆ, ಕೆಲವರು ಶಾಲೆಗಳನ್ನು ತೆಗಿತಾರೆ, ಇನ್ನು ಕೆಲವರು ಮಂದಿರಗಳನ್ನು ಮಾಡಲಿಕ್ಕೆ ಸಹಯೋಗ ಕೊಡ್ತಾರೆ. ಆದರೆ ತಿಳ್ಕೊಳ್ತಾರೆ ಮುಂದಿನ ಜನ್ಮದಲ್ಲಿ ನಮಗೆ ಒಳ್ಳೆಯದಾಗ್ತದ, ವಾಪಸ್ ಸಿಗ್ತದ ಅಂತ ತಿಳ್ಕೊಂಡಿದ್ದಾರೆ. ಬಿಗರ್ ಕೋಯಿ ಆಶ್ ಅನಾಸಕ್ತ ಹೋ ಕೋಯಿ ಕರೆ ಐಸಾ ಹೋತಾ ಹಿ ನಹಿ. ಭಕ್ತಿ ಮಾರ್ಗದಲ್ಲಿ ಇಲ್ಲಿವರೆಗೆ ಯಾರೆಲ್ಲ ಏನೆಲ್ಲ ಧರ್ಮಕ್ಕಾಗಿ ಧರ್ಮದ ಕಾರ್ಯಕ್ಕಾಗಿ ದಾನ ಮಾಡ್ತಾ ಬಂದಿದ್ದಾರೋ ಅದರಲ್ಲಿ ಯಾರೂ ಕೂಡ ಆಶೆ ಇರದೆ, ಆಸಕ್ತಿ ಇರದೆ ಯಾರೂ ಅಂಥ ಕೆಲಸ ಮಾಡೇ ಇಲ್ಲ ಅಂತಾರೆ ಬಾಬಾ. ಅಂದರೆ ಸ್ಥೂಲ ರೂಪದಲ್ಲಿ ನಮಗೇನೂ ಸಿಗಲಿಲ್ಲ ಅಂತಂದ್ರೆ ನಮಗೇನೂ ಆಸೆ ಇಲ್ಲರಿ. ನಾವೇನು ದಾನ ಮಾಡೀವಿ, ನಾವೇನು ಕೊಟ್ಟಿವಿ, ನಮಗೇನೂ ಆಸೆ ಇಲ್ಲರಿ. ನಮ್ಗೆ ಚಲೋ ಆದರೆ ಸಾಕು ಅಂತಾರಂದ್ರೆ ಏನರ್ಥ? ಚಲೋ ಆಗಲಿ ಅನ್ನೋದರ ಆಸೆ ಐತಲ್ಲ, ಸೂಕ್ಷ್ಮ ರೂಪದ ಇಚ್ಛಾ ಅಂತೂ ಇದೆಯಲ್ಲ. ಅದಕ್ಕೆ ಬಾಬಾ ಅಂತಾರೆ, ಆಸೆ ಇರಲಾರ್ದೆ ಯಾರೂ ದಾನ ಮಾಡೋದಿಲ್ಲ. ಸಮझो कोई के पास पैसा है, उनसे धर्माओ दे दिया तो बुद्धि में यह रहेगा ना हमको दूसरे जन्म में मिलेगा. ತಿಳ್ಕೊಡ್ರಿ, ಯಾರ ಹತ್ರನೇ ಧನ ಭಾಳ ಇದೆ, ಅದಕ್ಕಾಗಿ ಅವರು ಧರ್ಮದ ಕಾರ್ಯಕ್ಕಾಗಿ ಕೊಟ್ಟರು. ಅವ್ರ ಬುದ್ಧಿಯಲ್ಲಿ ಅವಶ್ಯ ಇರ್ತದ, ನಾವು ಹಿಂಗೆ ಕೊಟ್ಟೀವಿ ಅಂದರೆ ನಮ್ಗೆ ಚಲೋ ಆಗ್ತದಂತ, ಮುಂದಿನ ಜನ್ಮದಾಗರೆ ಸಿಗ್ತದಂತೆ. ಜರೂರದ ಅಗರ್ ಮಮತ್ವ ಗಯಾ ಮೇರಿ ಯಹ ಚೀಜ್ ಹೇ ಐಸಾ ಸಮझा तो फिर वहाँ नहीं मिलेगा. ಬಾಬಾ ಹೇಳ್ತಾರೆ,
ಒಂದು ವೇಳೆ ಮಮತ್ವನೇ ಹೋಗಲಿಲ್ಲ, ಇದನ್ನ ಕೊಟ್ಟೀನಿ ಅನ್ನೋದು ಉಳಿತು ಅಂತಂದರೆ ಅವರಿಗೆ ಮುಂದಿನ ಜನ್ಮದಲ್ಲಿ ಸಿಗೋದಿಲ್ಲ. ಅಂಡರ್ಲೈನ್, ಇದು ಭಕ್ತಿ ಮಾರ್ಗದ ಮಾತು ಹೇಳ್ತಾರೆ ಬಾಬಾ. ಭಕ್ತಿಯೊಳಗೂ ಕೂಡ ಕೊಟ್ಟದ್ದನ್ನು ಕೊಟ್ಟೀವಿ ಅಂತ ಅವ್ರ ಮನಸ್ಸಿನಾಗ ಉಳಿತು ಅಂತಂದರೆ ಅವ್ರಿಗೆ ಮುಂದಿನ ಜನ್ಮದಾಗ ಸಿಗೋದೇ ಇಲ್ಲ. दान होता ही है दूसरे जन्म के लिए, जबकि दूसरे जन्म में मिलता है तो फिर इस जन्म में ममत्व क्यों रखते, इसीलिए ट्रस्टी बनाते हैं तो अपना ममत्व निकल जाए. ಭಾವ ಅಂತಾರ, ಮತ್ತು ದಾನನೇ ಕೊಟ್ಟಿರಿ ಅದು ಮುಂದಿನ ಜನ್ಮದಾಗೆ ಸಿಗೋದು ತಂದಮೇಲೆ ಈ ಜನ್ಮದಲ್ಲಿ ಕೊಟ್ಟಿನನ್ನುವಂಥ ಮೋಹ ಯಾಕೆ ಇಡ್ತೀರಂತಾರೆ ಬಾಬಾ. ಕೊಟ್ಟಿರತ್ತಂದಮೇಲೆ ಕೊಟ್ಟರಲ್ಲ, ಮುಗೀತು. ದಾನದಲ್ಲಿ ನಮ್ಮ ಹತ್ರ ಇರೋದು ಹೋಗ್ಬಿಡ್ತು, ಅದ್ರ ಮೇಲೆ ಮೋಹರೇ ಯಾಕೆ ಇಡ್ತೀರಿ? ಅದಕ್ಕೆ ಬಾಬಾ ಹೇಳ್ತಾರೆ ಟ್ರಸ್ಟಿಯಾಗಿ ಸಂಭಾಲನೆ ಮಾಡಬೇಕು. ಅಂದರೆ ಟ್ರಸ್ಟಿ ಅರ್ಥಾತ್ ಇದ್ಯಾವುದು ನನ್ನದಲ್ಲ, ಎಲ್ಲ ಶಿವಬಾಬಾ ನಾಟಕದಲ್ಲಿ ಕೊಟ್ಟಿದ್ದಾರೆ, ಕೊಟ್ಟದ್ದಕ್ಕೆ ಕೇವಲ ನಾನು ಅದನ್ನು ನೋಡ್ಕೊಂಡು ಹೋಗ್ತೀನಿ ಅನ್ನುವಂಥ ಟ್ರಸ್ಟಿ ಮಾಡಿಸೋ ಸಲುವಾಗಿಯೇ, ಮೋಹ ತೆಗಿಯೋ ಸಲುವಾಗಿಯೇ ನಿಮ್ಮ ಹತ್ರ ಏನಿದೆ ಅದು ಯಜ್ಞದಲ್ಲಿ ಸಮರ್ಪಣೆ ಮಾಡಿರಿ ಅಂತಾರೆ ಬಾಬಾ. कोई अच्छे साहूकार के घर में जन्म लेते हैं तो कहेंगे ना उसने अच्छे कर्म किए. कोई राजा रानी के पास जन्म लेते क्योंकि दान पुण्य किया है, परंतु वह अल्पकाल एक जन्म की बात है. ಯಾರಾದರೂ ಒಳ್ಳೆ ಮಂತನದಲ್ಲಿ ಜನ್ಮ ತೊಗೊಂಡ್ರೆ, ರಾಜ ರಾಣಿಯಾಗಿ ಜನ್ಮ ತೊಗೊಂಡ್ರೆ ಏನಂತಾರೆ? ದಾನ ಪುಣ್ಯ ಹಿಂದಿನ ಜನ್ಮದಲ್ಲಿ ಚಲೋ ಕರ್ಮ ಮಾಡಿದಾರ, ದಾನ ಪುಣ್ಯ ಭಾಳ ಮಾಡಿದ್ದಾರೆ, ಅದಕ್ಕಾಗಿ ಇವ್ರಿಗೆ ಹಿಂಗೆ ಸಿಕ್ಕಿದೆ ಇಂಥ ಜನ್ಮ, ಇಂಥ ಚಲೋ ಮನೆತನ ಅಂತ ಹೇಳಲಾಗ್ತದೆ. अभी तो तुम यह पढ़ाई पढ़ते हो, जानते हो इस पढ़ाई से हमको यह बनना है तो दैवी गुण धारण करना है ना. ಈಗಂತೂ ಸ್ವಯಂ ಈಶ್ವರ್ ಪರಮಾತ್ಮನೇ ಸೃಷ್ಟಿ ನಾಟಕದಲ್ಲಿ ಸುಪ್ರೀಂ ಹೀರೋ ಆಗಿ ಬಾಬಾ ಬಂದು ನಾಟಕದ ಒಂದು ರಹಸ್ಯವನ್ನು ಓಪನ್ ಮಾಡ್ತಾರೆ. ಇದು ನಾಟಕ ಅಂತ ತಿಳಿಸಿ ನಾಟಕದಲ್ಲೇ ಬಾಬಾ ಶಿಕ್ಷಣ ಕೊಡ್ತಾ ಇದ್ದಾರೆ, ನಮಗೆ ಜಾಗೃತಿ ಮಾಡ್ತಾ ಇದ್ದಾರೆ. ಏನಂತ, ಅದಕ್ಕಾಗಿ ಮಕ್ಕಳೇ ದೈವಿ ಗುಣಗಳನ್ನು ಏನು ಕಳ್ಕೊಂಡಿದ್ದೀರಿ ಮಧ್ಯದಲ್ಲಿ ಅದನ್ನು ವಾಪಸ್ ಧಾರಣೆ ಮಾಡಿಕೊಡ್ರಿ. ಯಹಾ ದಾನ್ ಜೋ ಕರ್ತೆ ಹೋ ಉನ್ಸೆ ಯಹ ರೂಹಾನಿ ಯೂನಿವರ್ಸಿಟಿ ಹಾಸ್ಪಿಟಲ್ ಖೋಲ್ತೆ ಹೇ. ಇಲ್ಲಿ ನೀವು ಏನು ದಾನ ಮಾಡ್ತೀರಿ ಇದರೊಳಗೆ ಏನು ಮಾಡಲಾಗ್ತದೆ, ಈ ಆತ್ಮೀಯ ಯೂನಿವರ್ಸಿಟಿ ಹಾಸ್ಪಿಟಲ್ ಓಪನ್ ಮಾಡಲಾಗ್ತದೆ. ದಾನ್ ಕಿಯಾ ತೋ ಫಿರ್ ಉನ್ಸೆ ಮಮತ್ತು ಮಿಠಾ ದೇನಾ ಚಾಹಿಯೇನಾ. ಬಾಬಾ ನೆನಪು ಕೊಡಿಸ್ತಾರೆ ಮೈಂಡಿಗೆ, ಯಾಕಂದರೆ ಕೊಟ್ಟೀನಿ ಅಂತ ನೆನಪು ಮಾಡ್ಕೊಳ್ಳೋದೇ ಈ ಮನಸ್ಸು. ಅದಕ್ಕಾಗಿ ಶಿವಬಾಬಾ ಹೇಳ್ತಾರೆ, ದಾನ ಕೊಟ್ಟಿರತ್ತಂದಮೇಲೆ ಇಲ್ಲಿ ಶಿವಬಾಬನ ಖಜಾನೆಯೊಳಗೆ ತಂದು ಹಾಕಿರತ್ತಂದಮೇಲೆ ನಾವು ಕೊಟ್ಟೀವಿ ಅನ್ನುವಂಥದ್ದು ಮೋಹ ನೆನಪು ಕೂಡ ಇರಬಾರ್ದು. ಕ್ಯೂ ಬಾಬಾ ಯಾಕತ್ ಕೇಳ್ತಾರೆ, ಕ್ಯೂಂಕಿ ತುಮ್ ಜಾನ್ತೆ ಹೋ ಹಮ್ 21 ಭವಿಷ್ಯ 21 ಜನ್ಮ ಕೆ ಲಿಯೇ ಬಾಬಾ ಸೇ ಲೇತೆ ಹೇ. ಅರೆ ನೀವು ಕೊಟ್ಟಿರಿ ಅನ್ಲಿಕ್ಕೆ ನಿಮ್ಗೆ ವಾಪಸ್ ಸಿಗುತ್ತಿದ್ದಿಲ್ಲ ಅಂತಂದ್ರೆ ಕೊಟ್ಟಿರುತ್ತಂದ್ರೆ ಅನ್ಬೋದು. ನಿಮ್ಗೆ 21 ಜನ್ಮ ಬಾಬಾ ರಿಟರ್ನ್ ಮಾಡ್ತಾರತ್ತಂದಮೇಲೆ ನಾವ ಕೊಟ್ಟಿವಂತ ನಿಮಗೆ ಇಷ್ಟು ಮೋಹರೇ ಯಾಕದ. ಯಹ ಬಾಬಾ ಮಕಾನ್ ಆದಿ ಬನಾತೆ ಯಹ ತೋ ಟೆಂಪ್ರರಿ ಹೇ. ಹಾಂ, ಹೀಗೂ ಇರ್ತದ. ಕೆಲವು BK ಮೈಂಡ್, ಯಾರು ಹದ್ದಿನ ಮೈಂಡ್ ಇದೆ, ಯಾರು ಇನ್ನೂ ರೋಲ್ ಕಾನ್ಷಿಯಸ್ನಲ್ಲಿದ್ದಾರೆ, ಅವ್ರು ಹೀಗೆ ಅಂದ್ಕೊಳ್ತಾರ, ಹಾಂ ಬಾಬಾ ಮತ್ತು ನಮಗೆಲ್ಲ ಜಗತ್ತು ವಿನಾಶ ಆಗ್ತದಂತ ಹೇಳ್ತೀರಿ, ಮತ್ತು ಯಜ್ಞದಲ್ಲಿ ಇಷ್ಟೆಲ್ಲ ಬಿಲ್ಡಿಂಗ್ಗಳು, ಮಧುಬನದಲ್ಲಿ ಸೇವಾ ಕೇಂದ್ರಗಳನ್ನು ಇಷ್ಟು ದೊಡ್ಡದು ಇಷ್ಟೆಲ್ಲ ಯಾಕೆ ಕಟ್ಟಿಸ್ಲಾಗ್ತಾ ಇದೆ ಅಂತ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಇದೆಲ್ಲ ಟೆಂಪ್ರರಿ, ನೈ ತೋ ಇತನೇ ಸಬ್ ಬಚ್ಚೆ ಕहाँ रहेंगे. ಅಂತಿಮದಲ್ಲಿ ಎಲ್ಲ ವಿನಾಶ ಆದಾಗ ಬಾಬಾ ಹೇಳ್ತಾರೆ, ಇಷ್ಟೆಲ್ಲ ಮಕ್ಕಳು, ಬಾಬನಿಗೆ ಇಷ್ಟೆಲ್ಲ ಮಕ್ಕಳು ನೀವು ಇದ್ದೀರಲ್ಲ, ನೀವು ಎಲ್ಲಿರೋದು? ಅದಕ್ಕಂತಲೇ ಮಧುಬನ ಅಥವಾ ಸೇವಾ ಕೇಂದ್ರ ಈ ರೀತಿ ಕಟ್ಲಾಗ್ತದ. ದೇತೆ ಹೇ ಸಬ್ ಶಿವ ಬಾಬಾಕೋ, ಕೊಡ್ತೀರಿ ಯಾರಿಗಾಗಿ? ಶಿವ ಬಾಬಾರಿಗೆ. ಧನಿ ವಹ ಹೇನಾ, ವಹ ಇನ್ಕೆ ದ್ವಾರ ಯಹ ಕರಾತೆ ಹೇ. ಶಿವ ಬಾಬಾ ಧಣಿ ಅದಾರ, ಧಣಿಗೆ ನೀವು ಕೊಟ್ಟಿರಿ, ಧಣಿ ವಾಪಸ್ 21 ಜನ್ಮಕ್ಕಾಗಿ ರಿಟರ್ನ್ ಮಾಡ್ತಾರೆ. ಆದರೆ ಬ್ರಹ್ಮಾರ ಮೂಲಕ ಅಥವಾ ಯಜ್ಞದಲ್ಲಿ ನಿಮಿತ್ತಿರೋರ ಮೂಲಕ ಬಾಬಾ ಈ ಕಾರ್ಯಗಳನ್ನು ಮಾಡಿಸ್ತಾರೆ. ಶಿವ ಬಾಬಾ ತೋ ರಾಜ್ಯನೇ ಕರ್ತಾ. ನೀವೇನು ಶಿವ ಬಾಬಾ ಕೊಡ್ತೀರಂತ ಹೇಳ್ತಾರೆ ಬಾಬಾ. ಶಿವ ಬಾಬಾ ಅಂತೂ ರಾಜ್ಯನೇ ಮಾಡೋದಿಲ್ಲ, ಬಂದು ಮನೆಯೊಳಗೂ ಇರೋದಿಲ್ಲ. ಖುದ್ ಹೇ ದಾತ. ಅಂಡರ್ಲೈನ್, ಶಿವ ಬಾಬಾ ಇರುವುದೇ ಖುದ್ ದಾತ ಅದಾರ. ಖುದ್ ದಾತ ಅದಾರ ಅಂದಮೇಲೆ ಏನು ತೊಗೊಳ್ತಾರೆ, ಎಲ್ಲರಿಗೂ ಕೊಡುವಂತ ಯಾಕೆ ಅಂತಾರೆ? ದಾನ ಮಾಡಿರಿ, ನಿಮ್ಮ ಸಫಲ್ ಮಾಡಿಕೊಡ್ರಿ ಅಂತ ಬಾಬಾ ಯಾಕೆ ಹೇಳ್ತಾರೆ ಅಂತಂದರೆ, ಎಷ್ಟು ಈ ನಾಟಕದಲ್ಲಿ ನನ್ನ ಹತ್ರ ಸಾಮಾನಿದೆ, ಈ ಶರೀರಿದೆ, ಮನಸ್ಸಿನಲ್ಲಿ ಸಂಸ್ಕಾರಗಳಲ್ಲಿ ಒಳ್ಳೊಳ್ಳೆ ಸ್ಕಿಲ್ಗಳದಾವ, ಅಥವಾ ಕಲಾ ಇದೆ, ವಿಶೇಷತೆಗಳದಾವ, ಬೇರೆ ಬೇರೆದು ಸೃಷ್ಟಿ ನಾಟಕದ ಒಳಗೆ ಏನಾದರೂ ಕಲಾ ಇದೆ ಅಥವಾ ಏನೋ ಶಾಣೆತನ ಇದೆ ಅಂತಂದರೆ, ಅಥವಾ ಸ್ಥೂಲ ರೂಪದಲ್ಲಿ ಧನ ಇದೆ, ಸಾಮಾನಿದೆ, ಅಥವಾ ಏನಾದರೂ ಪ್ರಾಪರ್ಟಿ ಇದೆ ಅಂತಂದ್ರೆ ಅದರಲ್ಲಿ ನನ್ನ ಸಿಕ್ಕಾಪಟ್ಟಿ ಮೋಹ ಇದೆ. ಮೋಹ ಇರುವ ಕಾರಣದಿಂದ ಜೀವನ್ಮುಕ್ತ ಅವಸ್ಥೆ ಅನುಭವ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಖುದ್ ಬಾಬಾ ದಾತಾ ಹೇ, ಉನ್ಕಾ ಮಮತ್ ಕಿಸ್ಮೇ ಹೋಗ.
ಬಾಬಾ ಹೇಳ್ತಾರೆ, ಶಿವಬಾಬಂದು ಎಂದಾದರೂ ಎದರಾಗಾದ್ರೂ ಮೋಹ ಇರ್ತದೇನು? ಮೋಹದೊಳಗೆ ಸಿಕ್ಕಾಕೊಂಡಿರುವಂಥ ಈ ಮೈಂಡ್, ಈ ಮನಸ್ಸಿನ ಒಂದು ಬಂಧನವನ್ನು ಬಿಡಿಸೋ ಸಲುವಾಗಿ ಬಾಬಾ ಶ್ರೀಮತ ಕೊಡ್ತಾರೆ. ಮಕ್ಕಳೇ, ಇರುವುದನ್ನು ದಾನ ಮಾಡಿರಿ. ಈ ನಾಟಕದಲ್ಲಿ ನಾಟಕ ಮಾಡಲಿಕ್ಕೇನು ಜೀವನ ನಡೆಸಲಿಕ್ಕೆ ಅವಶ್ಯಕತೆ ಇದೆ, ನಡೆಸ್ರಿ, ದುಡೀರಿ, ನಿಮ್ಮ ಹತ್ರ ಇಟ್ಕೊಳ್ರಿ. ಆದರೆ ಎಕ್ಸ್ಟ್ರಾ ಬಾಬನ ಕಾರ್ಯಕ್ಕೆ ಕೊಡ್ರಿ. ಅಂದಾಗ ಮಾತ್ರ ನಿಮ್ಮದು ಮೋಹ ಹೊರಟು ಹೋಗ್ತದೆ. ಅಭಿ ಬಾಬಾ ಶ್ರೀಮತ್ ದೇತೆ ಹೇ ಕಿ ಮೌತ್ ಸಾಮ್ನೆ ಕಡಾ ಹೇ. ಬಾಬಾ ನೆನಪು ಮಾಡಿಸ್ತಾರ. ಮಕ್ಕಳೇ, ಶ್ರೀಮತ ಕೊಡ್ತಾರೆ ಬಾಬಾ. ಮಕ್ಕಳೇ, ಈಗ ಸಾವು ಕೂಡ ಎದುರುಗಡೆನೇ ಇದೆ. ನಾಟಕ ಯಾವಾಗರ ಎಂಡ್ ಆಗಲಿ, ಸಾವಂತೂ ಎದುರುಗಡೆ ಇದೆಯಲ್ಲ. ಆಗೆ ತುಮ್ ಕಿಸ್ಕೋ ದೇತೆ ಥೇ ತೋ ಮೌತ್ ಕಿ ಬಾತ್ ನಹೀ ಥಿ. ಅಬ್ ಬಾಬಾ ಆಯಾ ಹೇ ತೋ ಪುರಾನಿ ದುನಿಯಾ ಹಿ ಖತ್ಮ್ ಹೋನಿ ಹೇ. ಬಾಬಾ ಹೇಳ್ತಾರೆ, ಮೊದಲು ಯಾವಾಗಾದರೂ ನಾವು ದಾನದಲ್ಲಿ ಕೊಡ್ತಿದ್ವಿ ಭಕ್ತಿ ಮಾರ್ಗದಲ್ಲಿ ಅಂತಂದ್ರೆ ಸಾವಿನ ಚಿಂತೆನೇ ಇರ್ತಿರಲಿಲ್ಲ. ಮುಂದಿನ ಜನ್ಮದಲ್ಲಿ ಸಿಗ್ತದನ್ನುವಂಥ ಭಾವನೆ ಇತ್ತು. ಈಗ ಬಾಬಾ ಹೇಳ್ತಾರೆ, ಮುಂದಿನ ಜನ್ಮ ಅಂದರೆ ಈ ನಾಟಕನೇ ಎಂಡಾಗ್ಲಿಕ್ಕೆ ಬಂದಿದೆ. ನಿಮ್ಗೆ ಇಲ್ಲೆಲ್ಲಿ ಮುಂದಿನ ಜನ್ಮ ಸಿಗಬೇಕು? ಮುಂದಿನ ಕಲ್ಪದಲ್ಲಿ ನಾನು 21 ಜನ್ಮ ಕೊಡ್ತೀನಿ. ಅರ್ಥಾತ್ ಮುಂದಿನ ಕಲ್ಪದಲ್ಲಿ ಮತ್ತು ಇದೇ ಕಲ್ಪದಲ್ಲಿ, ಇದೇ ಜೀವನದಲ್ಲಿ ಎಲ್ಲನೂ ನಾನು ನಿಮಗೆ ಕೊಡ್ತೀನಿ. ಆದರೆ ಅದ್ರ ಮೇಲೆ ಮೋಹ ಇಡುವಂಗಿಲ್ಲ ಅಂತಾರೆ ಬಾಬಾ. ನಾನು ಕೊಟ್ಟೀನಿ ಅನ್ನುವಂಥ ನೆನಪು ಕೂಡ ನಿಮಗೆ ಬರಬಾರ್ದು. तो बाबा कहते हैं, मैं आया ही हूँ इस पतित दुनिया को ಖತಮ್ ಕರ್ನೆ. ನಾ ಬಂದಿದ್ದೇ ಈ ನಾಟಕವನ್ನು, ಹಳೆಯ ಜಗತ್ತನ್ನು ಅಂತ ಮಾಡಲಿಕ್ಕೆ. ಅಂದರೆ ಯಾಕೆ ಮಾಡ್ಬೇಕು ಬಾಬಾ, ಮತ್ತು ಸೃಷ್ಟಿ ಯಾಕೆ ಮಾಡಿದರು ಅಂತ ಹೀಗೂ ವಿಚಾರಗಳು ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ನಾಟಕ. ಬಾಬಾ ಡೈರೆಕ್ಟರ್ ಅದಾರ. ನಾಟಕ ಮಾಡಲಿಕ್ಕೆ ನಾವೆಲ್ಲ ಆ್ಯಕ್ಟರ್ಸ್ ಆತ್ಮಗಳನ್ನು ಬಾಬಾ ನಾಟಕಕ್ಕೆ ಕಳಿಸಿದ್ರು. ನಾಟಕದ ಸ್ಟೇಜ್ ಹಳೆಯಾಗಿದೆ. ನಾಟಕದ ಪಾತ್ರಧಾರಿಗಳು ಸುಸ್ತಾಗಿದ್ದಾರೆ. ಸುಸ್ತು ಯಾಕಾಗಿದ್ದಾರೆ ಅಂದರೆ, ಪಾರ್ಟ್ ಮಾಡ್ಲಿಕ್ಕೆ ಬಂದಂಥ ಆತ್ಮನ ಮನಸ್ಸು ರೋಲ್ ಪ್ಲೇ ಮಾಡ್ತಾ ಮಾಡ್ತಾ ಈ ನಾಟಕದಲ್ಲಿ ಪೂರ್ಣ ಸಿಕ್ಕಾಕೊಂಡ್ಬಿಟ್ಟಿದೆ. ತನ್ನ ಸಂತೋಷ, ತನ್ನ ಮನರಂಜನೆ, ಖುಷಿ, ಆನಂದದ ಅವಸ್ಥೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅದನ್ನು ವಾಪಸ್ ಕೊಡಿಸೋ ಸಲುವಾಗಿ ಬಾಬಾ ಈ ನಾಟಕವನ್ನು, ಹಳೆಯ ನಾಟಕವನ್ನು ಖತಮ್ ಮಾಡ್ತಾರೆ. ಹೊಸ ನಾಟಕದ ಮತ್ತು ಪುನರಾವೃತ್ತಿ ಆಗ್ತದೆ. ಬನಿ ಬನಾಯಿ ನಾಟಕ ಅಂದರೆ ನಾಟಕನೂ ಕೂಡ ಹೊಸದಾಗಿ ಕ್ರಿಯೇಟ್ ಆಗ್ತಾ ಇಲ್ಲ. ನಾಟಕವು ಪ್ರೀ ರೆಕಾರ್ಡೆಡ್, ಮೊದಲೇ ಆದ ನಾಟಕ. ನಾಟಕನೇ ಅಂತಂದಮೇಲೆ ಯಾವಾಗಲೂ ನಾಟಕ ಅಂತ ಎದಕ್ಕಂತಾರಂದ್ರೆ ಅದು ಮೊದಲೇ ಸ್ಕ್ರಿಪ್ಟ್ ರೆಡಿಯಾಗಿರ್ತದೆ, ಸ್ಟೋರಿ ಮೊದಲೇ ರೆಡಿಯಾಗಿರ್ತದೆ. ಅದಕ್ಕೆ ನಾಟಕ ಅಂತ ಅನ್ನೋದು. ಅದರಲ್ಲಿ ಕೇವಲ ನಾವು ಆ್ಯಕ್ಟರ್, ಆ ಆ್ಯಕ್ಟಿಂಗಿಗೆ ಅಥವಾ ಆ ಒಂದು ರೋಲ್ಗೆ ಜೀವ ತುಂಬುತ್ತೀವಿ. ಈಗ ನನಗೊಂದು ಸೀತಾ ಆಗುವಂಥ ರೋಲ್ ಸಿಕ್ಕಿದೆ, ಅದು ಫಿಕ್ಸ್ಡ್ ಇದೆ. ಏನು ಡೈಲಾಗ್ ಇರಬೇಕು, ಯಾವುದು ಕಾಸ್ಟ್ಯೂಮ್ ಯೂಸ್ ಮಾಡಬೇಕು, ಎಷ್ಟೆಷ್ಟು ನಂದು ಏನು ರೋಲ್ ಇದೆ ಅಂತ ನಾಟಕದಲ್ಲಿ ಮೊದಲೇ ಫಿಕ್ಸ್ ಇದೆ. ಅದು ಫಿಕ್ಸ್ ಇದ್ದೇ ಇದೆ. ಆದರೆ ಆ ರೋಲ್ ನನಗೆ ಸಿಕ್ಕಿದೆ ಅಂತಂದರೆ ನಾನು ಅದರಲ್ಲಿ ಜೀವ ತುಂಬ್ತೀನಿ, ಜೀವ ತುಂಬಿ ಅದನ್ನು ಆ್ಯಕ್ಟ್ ಮಾಡ್ತೀನಿ. ಆದರೆ ಬಾಬಾ ಹೇಳ್ತಾರೆ, ಇದು ನಾಟಕನೇ. ಸೀತಾ ಆಗಿ ನೀ ನಾಟಕ ಮಾಡ್ದು, ಮುಗೀತು. ರಾಮನಿಂದಲೂ ದೂರ, ನಾಟಕದ ಪಾತ್ರದಿಂದಲೂ ದೂರ, ನೀನು ಬೇರೆನೇ ಇದಿ. ನೋಡು, ಈ ನಾಟಕ ಮುಗ್ದ ಹೋಗ್ಬಿಟ್ಟಿದೆ ಅಂತಂದಮೇಲೆ ಇಲ್ಲಿ ಯಾರೂ ನಿನ್ನವರಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಈ ನಾಟಕ ಮುಗಿಸ್ಲಿಕ್ಕೆ ನಾ ಬಂದೀನಂತಾರೆ ಬಾಬಾ. ಅಂದಮೇಲೆ ಈ ನಾಟಕ ಮುಗಿಯೋಕ್ಕಿಂತ ಮೊದಲೇ ಈ ನಾಟಕದಲ್ಲಿ ನಿಮ್ಮದು ಎಲ್ಲೆಲ್ಲಿ ಮೋಹ ಇದೆ, ಮಮಕಾರ ಇದೆ, ನಂದು ಅನ್ನುವಂಥ ಅಹಂಭಾವಿದೆ, ಅದರಿಂದ ಮುಕ್ತ ಆದಾಗಲೇ ಜೀವನ್ ಮುಕ್ತಿ ಅನುಭವ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನು ಕೊಟ್ಟೀನಿ ಅನ್ನುವಂಥದ್ದು ನೆನಪಿದೆ ಅಥವಾ ನಂದು ಅನ್ನುವಂಥದ್ದು ಮೋಹ ಇದೆ, ಇದರಿಂದ ಮುಕ್ತ ಆಗಲಿಕ್ಕಾಗಿ ನಾಲೆಜ್ ಯೂಸ್ ಮಾಡಿರಿ ಅಂತ. इस रुद्र यज्ञ में सारी पुरानी दुनिया स्वाहा होनी है. जो कुछ अपना भविष्य बनाएंगे तो नई दुनिया मिलेगा. ನೀವು ಈ ಸಮಯದಲ್ಲಿ ಈ ರುದ್ರ ಜ್ಞಾನ ಯಜ್ಞ ಪೂರ್ಣ ಆಗೋದಿದೆ. ಇದರಲ್ಲಿ ಇಡೀ ಜಗತ್ತೇ ಸ್ವಾಹ ಆಗ್ತದಂತಾರೆ ಬಾಬಾ. ಅದಕ್ಕೆ ಈ ಸಮಯದಲ್ಲಿ ನೀವು ಏನೆಲ್ಲ ಕೊಡ್ತೀರಿ ಅದನ್ನು ಭವಿಷ್ಯ ಸ್ವರ್ಗದಲ್ಲಿ ನೀವು ಪಡ್ಕೊಳ್ತೀರಿ. ನೈ ತೋ ಯಹೀ ಸಬ್ ಕುಚ್ ಖತಮ್ ಹೋ ಜಾಯೇಗಾ. ನೀವೇನೂ ಕೊಡಲಿಲ್ಲ ತಂದರೆ ನಿಮ್ಮ ಹತ್ರ ಏನಿದೆ ಅದು ಇಲ್ಲೇ ನಿಮ್ಮ ಕಣ್ಣೆದರೆ ಖತಮಾಗಿ ಹೋಗ್ತದಂತಾರೆ ಬಾಬಾ. ಕೋಯಿನ ಖೋಯಿ ಖಾ ಜಾಯೇಗಾ. ನೀವು ಶರೀರ ಬಿಟ್ರಿ ಅಂತಂದರೆ ನಿಮ್ಮ ಹಿಂದೆ ಯಾರೋ ತಿಂತಾರೆ. ಆಜ್ಕಲ್ ಮನುಷ್ಯ ಉದಾರ್ ಪರ್ ಭೀ ದೇತೆ ಹೇ, ವಿನಾಶ ಹೋಗಾ ತೋ ಸಬ್ ಖತ್ಮ್ ಹೋ ಜಾಯೇಗಾ, ಕೋಯಿ ಕಿಸ್ಕೋ ಕುಚ್ ದೇಗಾ ಹಿ ನಹಿ. ಕೆಲವರು ಬ್ಯಾಂಕಿನವರಿಗೆ, ಕೆಲವರು ವ್ಯಕ್ತಿಗಳಿಗೆ, ಕೆಲವೊಂದು ದೊಡ್ಡ ಕಾರ್ಯಗಳಿಗೆ ಸಾಲ ಕೊಡ್ತಾರೆ. ಬಾಬಾ ಹೇಳ್ತಾರೆ ಸಾಲ ಕೊಡ್ತಾರಂತ. ಆದರೆ ಅದು ವಾಪಸ್ ನಿಮಗೆ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆ? ವಿನಾಶ ಹೋಗತ್ತೋ ಸಬ್ ಖತ್ಮ್ ಹೋ ಜಾಯೇಗಾನ. ಎಲ್ಲೋ ಯುದ್ಧ ಶುರುವಾಯಿತು, ಎಲ್ಲೋ ಏನೋ ಒಂದು ಮಹಾನ್ ದೊಡ್ಡ ಘಟನೆ ಘಟಿಸ್ತು ಅಥವಾ ರೋಗ ಬಂತು ಅಂತಂದರೆ ನೀವು ನಿಮ್ಮ ಸಂಪತ್ತೇನು ಕೊಟ್ಟಿರಿ ಅದೆಲ್ಲ
ಅಲ್ಲೇ ಖತಮಾಗಿ ಹೋಗ್ತದೆ. ಅವ್ರು ವಾಪಸ್ ನಿಮಗೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯದ ಅಂತ ಹೇಳ್ತಾರೆ ಬಾಬಾ. ಅಂದರೆ ಬಿ ಕೆ ರೋಲ್ ಒಳಗೆ ಆ್ಯಕ್ಟಿಂಗ್ ಮಾಡುವಾಗ ನಮ್ಗೆ ಏನೆಲ್ಲ ಸಾಮಾನು ಸಂಪತ್ತು ಸಿಕ್ಕಿದೆ, ಅದರ ಜೊತೆಗೆ ನಾನು ಗಳಿಸೀನಿ, ದುಡ್ದೀನಿ, ನಾನು ಒಂದೊಂದು ದುಡ್ಡು ಜಮಾ ಮಾಡೀನಿ ಅಂತಂದಮೇಲೆ ಅದ್ರ ಮೋಹ ಅವಶ್ಯ ಇರ್ತದೆ. ನೀವು ಯಾರಿಗೋ ಕೊಟ್ರಿ, ಅದು ಹೊಳೆ ಸಿಗಲಿಲ್ಲ ಅಂತಂದರೆ ಹುಚ್ಚಡಿತದ. ಅದೇ ನೆನಪಾಗ್ತದೆ ಅಂತಂದ್ರೆ ವಾಪಸ್ ಆತ್ಮಿಕ ಅವಸ್ಥಾ ಮಾಡ್ಕೊಳಿಕ್ಕಾಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರಿಗೂ ಸಾಲನೂ ಕೊಡಬೇಡ್ರಿ, ಆಮೇಲೆ ಹಾಗೇನೂ ಹಂಗೆ ಇಟ್ಟು ಹೋಗಬೇಡ್ರಿ, ಅದನ್ನು ಈಶ್ವರ್ಯ ಕಾರ್ಯದಲ್ಲಿ ಸಫಲ್ ಮಾಡ್ರಿ ಅಂತಾರೆ ಬಾಬಾ. ಕೋಯಿ ಕೋ ದಿಯಾ ವಹ ಮರ್ ಗಯಾ ಫಿರ್ ಕೌನ್ ಬೇಟ್ ರಿಟರ್ನ್ ಕರ್ತೆ ಹೇ. ಯಾವುದೋ ಕಂಪ್ನಿಗೆ ನೀವು ಸಾಲ ಕೊಟ್ರಿ, ಯಾವುದೋ ದೊಡ್ಡ ಆರ್ಗನೈಜೇಷನ್ಗೆ ನೀವು ಭಾಳಷ್ಟು ನಿಮ್ಮ ಹತ್ರ ಇರುವಂಥ ದುಡ್ಡು ಕೊಟ್ರಿ, ಒಬ್ಬ ವ್ಯಕ್ತಿಗೆ ದುಡ್ಡು ಕೊಟ್ರಿ, ಅವ್ರು ಸತ್ತು ಹೋಗಿಬಿಟ್ರು ಅಂತಂದ್ರೆ ನಿಮ್ಗೆ ರಿಟರ್ನ್ ಯಾರು ಮಾಡ್ತಾರಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರಂದ್ರೆ ಜರೂರ್ ಹಾಗಾಗ್ತದೆ. ಅದಕ್ಕಾಗಿ ಎಲ್ಲೂ ಸಾಲವನ್ನು ಕೊಡಬೇಡಿರ್ತಾರೆ ಬಾಬಾ. ತೋ ಕ್ಯಾ ಕರ್ನಾ ಚಾಹಿಯೆ ಅಂದಮೇಲೆ ಈಗ ಬಿ ಕೆ ರೋಲ್ ಒಳಗೆ ನಮಗೆ ಎಷ್ಟು ಬೇಕು ಅಷ್ಟಿದೆ, ಆದರೂ ಧನ ಅದ ಅಂತಂದ್ರೆ ಏನು ಮಾಡಬೇಕು? भारत के 21 जन्मों के लिए कल्याण के लिए और फिर अपने 21 जन्मों के कल्याण के लिए उसमें लगा देना चाहिए. तुम अपने लिए ही करते हो. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ನನ್ನ ಹತ್ರ ಧನ ಇದೆ ಅಂದರೆ ಏನು ಮಾಡಬೇಕು? ನನ್ನ ಹತ್ರ ಅಂತೂ ನಾನೇ ಶರೀರ ಬಿಟ್ಟನೆ ಅಂದ್ರೆ ಯಾರಿಗೋ ಆಗ್ತದ. ನಾನು ಇಷ್ಟೆಲ್ಲ ಧನ ಇಟ್ಟು ಮೋಹ ಇಟ್ಕೊಂಡು ನಾವು ಮುಂದೆ ಹೋದರೂ ಕೂಡ ಶ್ರೇಷ್ಠ ಪದವಿ ತಗೊಳ್ಳಿಕ್ಕಾಗೋದಿಲ್ಲ. ಭಲೇ ನಮ್ಮ ಮನೆಯವ್ರು ಅದಾರ ತಂದರೂ ಅವರು ನಾಟಕದ ಆ್ಯಕ್ಟರ್ಸೇ ಅದಾರ, ಯಾರಿಗೋ ಆಗ್ತದೆ, ಆದರೆ ನಂದಾಗೋದಿಲ್ಲ ಅದು. ನಾ ಶರೀರ ಬಿಟ್ಟ ಮೇಲೆ ಈ ನಾಟಕ, ಈ ರೋಲ್ ಒಂದು ಕ್ಷಣದಲ್ಲಿ ಖತಮಾಗಿ ಹೋಗ್ತದೆ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅನ್ನೋ ಮಾತನೇ ಇಲ್ಲ. ಅದಕ್ಕೇನಂತಾರೆ ಭಾವ, ನೀನೂ ಏನೂ ಜಮಾ ಮಾಡ್ಕೊಳ್ಳಿಲ್ಲ, ಮುಂದೆ ಭವಿಷ್ಯಕ್ಕಾಗಿಯೂ ಜಮಾ ಮಾಡಲಿಲ್ಲ ಅಂದಮೇಲೆ ಎಲ್ಲ ಇಲ್ಲೇ ಖತಮಾಗಿ ಹೋಗ್ಬಿಡ್ತದೆ. ಅದಕ್ಕಾಗಿ ಯಾವಾಗ ನೀವು ನಿಮ್ಮ ಹತ್ರ ಇದೆ ಅಂತಂದ್ರೆ ಭಾರತದ 21 ಜನ್ಮದ ಕಲ್ಯಾಣಕ್ಕಾಗಿ ಮತ್ತು ನಿಮ್ಮ 21 ಜನ್ಮದ ಕಲ್ಯಾಣಕ್ಕಾಗಿ ಅದರಲ್ಲಿ ತಮ್ಮ ಹತ್ರ ಇರುವುದೆಲ್ಲವನ್ನು ತೊಡಗಿಸ್ರಿ ಅಂತಾರೆ ಬಾಬಾ. ಬರೀ ಧನ ಅಷ್ಟೇ ಅಲ್ಲ, ನಮ್ಮ ಹೆಲ್ತ್, ನಮ್ಮ ಶರೀರ, ಶ್ವಾಸ, ಸಂಕಲ್ಪ, ಕಲಾ ಅಥವಾ ಏನೆಲ್ಲ ನಮ್ಮ ಹತ್ರ ವಿಶೇಷತೆಗಳದಾವ ಅಥವಾ ಧನ ಇದೆ, ಸ್ಥೂಲ ಸಾಮಾನಿದೆ, ಅದನ್ನೆಲ್ಲವನ್ನು ಭಾರತದ ಕಲ್ಯಾಣಕ್ಕಾಗಿ. ಹೇಗೆ ಬ್ರಿಟಿಷರ ಸಮಯದಲ್ಲಿ ಭಾರತವಾಸಿಗಳ ಹತ್ರ ಏನೂ ಇರಲಿಲ್ಲ, ಅದಕ್ಕಾಗಿ ಮುಖ್ಯ ನಾಯಕರು ವಿಚಾರ ಮಾಡಿದರು, ನಮ್ಮ ಹತ್ರ ಭಾರತ ಸಂಗ್ರಾಮದೊಳಗೆ ನಾವು ಭಾರತದ ಮೇಲೆ ವಿಜಯ ಆಗಬೇಕು, ಅರ್ಥಾತ್ ಬ್ರಿಟಿಷರ ಮೇಲೆ ವಿಜಯ ಆಗಿ ಭಾರತವನ್ನು ಸ್ವತಂತ್ರಗೊಳಿಸಬೇಕು ಅಂದರೆ ಹೋರಾಟಕ್ಕಾಗಿ ಧನ ಅವಶ್ಯ ಬೇಕು. ಆದರೆ ಧನ ಎಲ್ಲಿಂದ ಕಲೆಕ್ಟ್ ಮಾಡೋದು? ಅದಕ್ಕಾಗಿ ಭಾರತ ಸ್ವತಂತ್ರ ಆಗೋದಕ್ಕಾಗಿ ಘೋಷಣೆ ಮಾಡಿದರು, ಯಾರ ಹತ್ರ ಬಂಗಾರಿದೆ, ಯಾರ ಹತ್ರ ಧನ ಇದೆ, ಅದನ್ನೆಲ್ಲವನ್ನು ಭಾರತ ದೇಶಕ್ಕಾಗಿ ತಂದು ಕೊಡ್ರಿ ಅಂತ. ಆಗ ಎಲ್ಲರೂ ಮಾತೆಯರು ಯಾರೆಲ್ಲ ತಂದು ಕೊಟ್ಟರು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭಾರತವನ್ನು ಪುನರ್ ಸ್ವರ್ಗ ಮಾಡೋದಕ್ಕಾಗಿ, ಭಾರತದ 21 ಜನ್ಮಗಳ ಕಲ್ಯಾಣ ಮಾಡೋದಕ್ಕಾಗಿ ಮತ್ತು ತಮ್ಮ ಕಲ್ಯಾಣ ಮಾಡ್ಕೊಳ್ಳೋದಕ್ಕಾಗಿ ತಮ್ಮದನ್ನು ಸಫಲ್ ಮಾಡ್ಕೊಳ್ರಿ, ತೊಡಗಿಸ್ರಿ ಅಂತ ಹೇಳ್ತಾರೆ. ಬಾಬಾ ಸಮझाते हैं मौत सामने खड़ा है. ಮತ್ತು ಬಾಬಾ ಇದನ್ನೂ ತಿಳಿಸ್ಕೊಡ್ತಾರೆ ಮತ್ತೆ ಮಕ್ಕಳೇ, ಸಾವು ಎದುರುಗಡೆನೇ ಇದೆ, ಯಾವಾಗಾದ್ರೂ ಈ ಶರೀರದ ಅಂತ ಆಗ್ಬೋದು. जो बच्चे दूसरों का चिंतन नहीं करते, अपनी पढ़ाई में ही मस्त रहते हैं, उनकी उन्नति सदा होती रहती है. ಯಾವ ಮಕ್ಕಳು ಇನ್ನೊಬ್ಬರ ಚಿಂತೆ ಮಾಡೋದಿಲ್ಲ, ಇನ್ನೊಬ್ಬರ ಚಿಂತೆ ಅಂತಂದರೆ ಇದು ಯಾಕೆ ಹಿಂಗೆ, ಅದು ಯಾಕೆ ಹಿಂಗೆ, ಇವ್ರು ಯಾಕೆ ಸರಿ ಆಗೋದಿಲ್ಲ, ಅವ್ರು ಯಾಕೆ ಸರಿ ಆಗೋದಿಲ್ಲ, ನಾವು ಅಂದ್ಕೊಂಡಂಗೆ ಯಾಕೆ ನಡೆಯೋದಿಲ್ಲ, ಎಲ್ಲರೂ ಯಾಕೆ ಹಿಂಗೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಇದನ್ನೆಲ್ಲ ಬಿಟ್ಟು ಬಾಬಾ ಹೇಳುವ ವಿದ್ಯೆಯಲ್ಲಿ ಯಾರು ಮಸ್ತ್ ಇರ್ತಾರೋ ಅವ್ರು ಮಾತ್ರ ತಮ್ಮ ಆತ್ಮ ಉನ್ನತಿಯನ್ನು ಸದಾ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದರೆ ಶಿವ ಬಾಬಾ ಕೊಟ್ಟಂಥ ರೋಲ್, ಶಿವ ಬಾಬಾ ನಿರ್ದೇಶಕದಾರ, ನಿರ್ದೇಶಕನ ಅನುಸಾರ ಎಲ್ಲ ರೋಲ್ ಪ್ಲೇ ಆಗ್ತಾ ಇದೆ. ಈಗ ನಾನು ಮನಸ್ಸಿಗೆ ವಶಭೂತಾಗಿ ಲಿಮಿಟೆಡ್ ಮೈಂಡಿಂದ ವಿಚಾರ ಮಾಡ್ತೀನಿ, ಇವ್ರನ್ನ ಚೇಂಜ್ ಮಾಡಬೇಕು, ಅವ್ರನ್ನ ಚೇಂಜ್ ಮಾಡಬೇಕು, ಅವ್ರು ಸರಿದಾರಿ ತರಬೇಕು, ಇವ್ರಿಗೆ ಪಾಠ ಕಲಿಸ್ಬೇಕು. ಬಾಬಾ ಅಂತಾರ, ನೀ ನಾಟಕ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡ, ನಿನ್ನ ದೃಷ್ಟಿಕೋನ ಚೇಂಜ್ ಮಾಡು, ಇದು ನಾಟಕದ ಅವ್ರವ್ರ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅಂಥೇಳಿ ಅಂದಾಗ ಮಾತ್ರ ನಿನ್ನ ಆತ್ಮ ಉನ್ನತಿ ಆಗಲಿಕ್ಕೆ ಸಾಧ್ಯ ಇದೆ. ತುಮೇ ದೂಸರೋं का ಚಿಂತನ್ ಕರ್ ಅಪ್ನಾ ಪದ್ ಭ್ರಷ್ಟ ನಹಿ ಕರ್ನಾ. ಇನ್ನೊಬ್ಬರ ವಿಚಾರ ಮಾಡಿ ಇವ್ರಾಕೆ ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಯಾಕೆ ಮಾಡೋದಿಲ್ಲ ಅಂತ ಇನ್ನೊಬ್ಬರು ಚಿಂತೆ ಯಾಕೆ ಮಾಡ್ತಾರೆ, ನಿಮ್ಮ ಪದವಿ ಯಾಕೆ ಭ್ರಷ್ಟ ಮಾಡ್ಕೊಳ್ತೀರಂತಾರೆ ಬಾಬಾ. ಹಿಯರ್ ನೋ ಇವಿಲ್, ಸಿ ನೋ ಇವಿಲ್, ಥಿಂಕ್ ನೋ ಇವಿಲ್, ಟಾಕ್ ನೋ ಇವಿಲ್. कोई अच्छा नहीं बोलता है ना तो एक कान से सुन दूसरे से निकाल दो ना.
ಬಾಬಾ ಹೇಳ್ತಾರೆ, ಮಕ್ಕಳೇ ಕೆಟ್ಟದ್ದು ಕೇಳಬೇಡ್ರಿ, ನೋಡಬೇಡ್ರಿ, ಮಾತಾಡಬೇಡ್ರಿ, ವಿಚಾರನೂ ಮಾಡಬೇಡ್ರಿ. ಅದಕ್ಕಾಗಿ ಯಾರಾದರೂ ಏನಾದರೂ ಕೆಟ್ಟ ಮಾತು ಅಂತಾರ, ಕೆಟ್ಟದ್ದೇ ಅಂತಾರತ್ತಂದ್ರೆ ಅದನ್ನು ಒಂದು ಕಿವಿನ ಕೇಳಿ ಇನ್ನೊಂದು ಕಿವಿನ ಬಿಟ್ಬಿಡ್ರಿ. ಹಮೇಶಾ ಅಪ್ನೇ ಕೋ ದೇಖ್ನಾ ನ ಕಿ ದೂಸರೋಂಕೋ, ತನಗೆ ನೋಡ್ಕೊಳ್ರಿ ಅಂತಂದ್ರೆ ಏನು? ಇಷ್ಟೇ ಅಲ್ಲ, ಮೊದಲು ನಾ ಏನು ಕೆಟ್ಟಿದ್ದೀನಿ, ನನ್ನಲ್ಲಿ ಏನು ಕಮ್ಜೋರಿ ಅನ್ನೋ ಮಾತಲ್ಲ. ತನಗೆ ನೋಡ್ಕೊಳ್ರಿ ಅಂತಂದರೆ ಆತ್ಮ ಅಂದ್ರೇನು? ನಾ ಆತ್ಮ ಒರಿಜಿನಲ್ ಚಿಂತಾ ಮುಕ್ತಿದ್ದೀನಿ. ಇದು ಒರಿಜಿನಲ್. ಪ್ರತಿಯೊಬ್ಬ ಆತ್ಮನ ಮೂಲ ನೇಚರ್, ಆತ್ಮದ ಮೂಲ ಸಿದ್ಧಾಂತ ಏನಿದೆ ಅಂತಂದರೆ ಆತ್ಮ ಚಿಂತಾ ಮುಕ್ತಿದೆ. ಆತ್ಮ ಎಲ್ಲದರಿಂದ ಭಿನ್ನ ನ್ಯಾರ ಇದೆ. ಮತ್ತು ಆತ್ಮ ಸಂಪೂರ್ಣ ಶಾಂತಿದೆ, ಸಂಪೂರ್ಣ ಪವಿತ್ರ ಇದೆ. ಅದಕ್ಕೆ ಬಾಬಾ ಹೇಳ್ತಾರ, ಇಲ್ಲಿ ರೋಲ್ಗಳಿಗೆ ಏನು ನೋಡ್ತಿ? ರೋಲ್ ಏನು ಫಿಕ್ಸ್ ರೋಲ್ ಇದೆ, ಅವರು ಪ್ಲೇ ಮಾಡ್ತಾ ಇದ್ದಾರೆ, ಅದರೊಳಗೆ ಅವಗುಣ, ಅವರೊಳಗಿಂದ ಏನು ನೋಡ್ತಿ? ನಿನಗೆ ನೋಡ್ಕೊ ಅಂದರೆ ನೀ ಏನು ಸಂಪೂರ್ಣ ಪರಿಪೂರ್ಣ ಇದೆ, ನಿನ್ನ ಮೂಲ ಅವಸ್ಥಾ ಇದೆ, ಅದನ್ನು ನೋಡ್ಕೊಳ್ಳೋದ್ರಿಂದ ನಿನ್ನೊಳಗೂ ಏನು ಕಮ್ಮಿ ಇದೆ, ನೋಡುವಂಥದ್ದೇನು ದೃಷ್ಟಿ ದೋಷ ಇದೆ, ಅದು ಕೂಡ ಸರಿ ಆಗ್ತದಂತಾರೆ ಬಾಬಾ. अपनी पढ़ाई नहीं छोड़नी चाहिए. बहुत ऐसे रूट पढ़ते, आना बंद कर देते, फिर आ जाते, नहीं आएंगे तो जाएंगे कहाँ, स्कूल तो एक ही है ना. ಭಾಳ ಅಂಡರ್ಲೈನ್, ಭಾಳಷ್ಟು ಮಕ್ಕಳು ಇಂಥವ್ರದಾರ. ಇಲ್ಲಿ ಒಬ್ರಿಗೊಬ್ಬರು ನೋಡ್ತಾರ, ಅವ್ರಿಗೆ ಕರೆಕ್ಷನ್ ಮಾಡಕ್ಕೆ ಹೋಗ್ತಾರ, ಅಥವಾ ಜಗಳದಾಗ ಹಾಕೋತಾರ, ಅಥವಾ ಮನಸ್ತಾಪ ಮಾಡ್ಕೊಂಡು ಸೆಟ್ಕೊಂಡು ಕ್ಲಾಸಿಗೆ ಬರೋದೇ ಬಿಡ್ತಾರೆ. ಬಾಬಾ ಹೇಳ್ತಾರ, ಮತ್ತೆ ಬರ್ತಾರೆ, ಕ್ಲಾಸಿಗೆ ಬರೋದು ಬಿಡ್ತಾರ, ಮತ್ತೆ ಯಾಕೆ ಬರ್ತಾರ? ನಹಿ ಆಯಂಗೆ ತೋ ಕಹಾ ಜಾಯಂಗೆ, ಶಿವ ಬಾಬಾ ಅಂತಾರೆ. ಮಕ್ಕಳೇ ಸೆಟ್ಕೊಂಡ್ರು ಇಲ್ಲೇ ಬರಬೇಕು. ಕ್ಯೂ? ಇಲ್ಲೇ ಬರಬೇಕಲ್ಲ, ಎಲ್ಲಿ ಹೋಗೋದು? ಸ್ಕೂಲ್ ತೋ ಏಕೆ ಹೇನಾ. ಸತ್ಯ ನಾಲೇಜ್ ಸಿಗುವಂತಹ, ಆತ್ಮ ತನ್ನ ಮೂಲ ಅವಸ್ಥಾ ಪ್ರಾಪ್ತ ಮಾಡಿಕೊಳ್ಳುವಂತಹ, ಅಥವಾ ಆತ್ಮ ಎಲ್ಲ ಬಂಧನಗಳಿಂದ ಮುಕ್ತ ಆಗುವಂಥದ್ದೇ ನಾಲೇಜ್ ಇದೆ, ಅದು ಇದೇ ಸ್ಕೂಲ್ ಒಳಗೆ ಸಿಗ್ತದೆ. ಅಪ್ನೆ ಪೈರ್ ಪರ್ ಖುಲಾಡ ನೈ ಲಗಾನ, ನಿಮ್ಮ ಕಾಲ ಮೇಲೆ ನೀವೇ ಕೊಡ್ಲಿ ಪೆಟ್ಟ ಹಾಕೋಬೇಡ್ರಿ ಅಂತಾರೆ ಬಾಬಾ. ಅಂದರೆ ಮುರಳಿ ಮಿಸ್ ಮಾಡೋದು ಅಂತಂದ್ರೆ, ವಿದ್ಯೆಯಿಂದ ದೂರ ಆಗೋದು ಅಂತಂದ್ರೆ ನಿಮ್ಮ ಕಾಲ ಮೇಲೆ ನೀವೇ ಕೊಡ್ಲಿ ಪೆಟ್ಟು ಹಾಕೊಂಡಂಗೆ. ತುಮ್ ಅಪ್ನಿ ಪಢಾಯಿ ಮೇ ಮಸ್ತ್ ರಹೋ, ಬಹುತ್ ಖುಷಿ ಮೇ ರಹೋ. ಬಾಬಾ ಹೇಳ್ತಾರ, ಬಾಬಾ ಓದಿಸೋ ವಿದ್ಯೆಯಲ್ಲಿ ಭಾಳ ಮಸ್ತ್ ಇರಬೇಕು, ಭಾಳ ಖುಷಿಯಲ್ಲಿರಬೇಕು ಅಂತಾರೆ ಬಾಬಾ. ಇಷ್ಟು ಎನ್ಲೈಟ್ಮೆಂಟ್, ಇಂತಹ ಶ್ರೇಷ್ಠ ನಾಲೇಜ್ ಬಾಬಾ ಕೊಡ್ತಾರಂದ್ರೆ, ಇಷ್ಟು ನಮಗೆ ಡ್ರಾಮಾದಿಂದ ಮುಕ್ತ ಮಾಡಿ ಜೀವನ್ಮುಕ್ತ ಅವಸ್ಥೆಯ ಒಂದು ಲೈಟ್ ಬಾಬಾ ಕೊಡ್ತಿದ್ದಾರಂದ್ರೆ ಎಷ್ಟು ಮಸ್ತ್ ಇರಬೇಕು ಅಂತಾರೆ ಬಾಬಾ. ಶಿವ ಬಾಬಾ ಕೇತೆ ಹೇ, ಮೇರೆ ಬಿಗರ್ ಕೊಯ್ ಪಾವನ್ ಬನಾ ನೈ ಸಕ್ತಾ. ಬಾಬಾ, ನನ್ನ ಹೊರತು ಬೇರೆ ಯಾರೂ ಪಾವನ್ ಮಾಡೋದಿಲ್ಲ ನಿಮಗೆ ಅಂತ ಹೇಳ್ತಾರೆ. ಸಬ್ ಆ್ಯಕ್ಟರ್ಸ್ ಯಹಾ ಹೇ, ವೃದ್ಧಿ ಕೋ ಪಾತೆ ರೇತೆ, ವಾಪಸ್ ಕೋಯಿ ಜಾತೆ ನಹಿ. ಎಲ್ಲ ಆ್ಯಕ್ಟರ್ಸ್, ಆತ್ಮ ಏನಿದ್ದಾರೆ ಆ್ಯಕ್ಟರ್ಸ್. ಇದು ಡ್ರಾಮಾ ಸ್ಟೇಜ್, ಈ ನಾಟಕದಲ್ಲಿ ನಾವು ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದೀವಿ. ಎಲ್ಲ ಆ್ಯಕ್ಟರ್ಸ್ ಇಲ್ಲೇ ಬಂದಿದ್ದಾರೆ. ಇನ್ನೂ ಆ್ಯಕ್ಟರ್ಸ್ ಸಂಖ್ಯೆ, ನಾಟಕ ಮಾಡುವ ಪಾತ್ರಧಾರಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಯಾರೂ ಮಧ್ಯದಲ್ಲಿ ವಾಪಸ್ ಹೋಗೇ ಇಲ್ಲ. ಪೂರ ಯಾವಾಗ ಮನೆಗೆ ಖಾಲಿ ಆಗ್ತದೋ ಆಗ ನಾಟಕ ಮುಗೀತದೆ. ಅದಕ್ಕೆ ಬಾಬಾ ನೆನಪಿಸ್ಕೊಡ್ತಾರೆ, ನಾಟಕದ ನಿರ್ದೇಶಕನೂ ನಾಟಕದಲ್ಲಿ ಬಂದಿದ್ದಾರೆ, ಮನೆ ಖಾಲಿ ಆಗ್ತಾ ಇದೆ, ಅದಕ್ಕೆ ಈಗ ನಾಟಕ ಪೂರ್ಣ ಆಗೋದಿದೆ, ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಅಚ್ಚಾ, ಧಾರಣೆಗಾಗಿ ಮುಖ್ಯ ಸಾರ, ಸ್ವಯಂಗೆ ಚಿಂತನ ಅವ್ರ ಪಢಾಯಿ ಮೇ ಮಸ್ತ್ ರೇನಾ. ಸ್ವಯಂನ ಚಿಂತನ ಅಂದರೆ ನಾ ಆತ್ಮ ಈ ಮೈಂಡನ್ನು ಹೆಂಗೆ ಎತ್ತಬೇಕು, ಮೈಂಡಿಗೆ ಏನು ಶಿಕ್ಷಣ ಕೊಡಬೇಕು, ಈ ಮೈಂಡನ್ನು ಮನ್ಮನಾಭವಕ್ಕೆ ಹೆಂಗೆ ಗೊಳಿಸ್ಬೇಕು ಅನ್ನುವಂಥ ಚಿಂತನೆ ಮಾಡಿರಿ. ಈ ವಿದ್ಯೆಯಲ್ಲಿ ಮಸ್ತಿರಿ. ದೂಸರೋಂಕೋ ನಹಿ ದೇಖ್ನಾ, ಬೇರೆಯವರಿಗೆ ನೋಡಬೇಡ್ರಿ. ಬೇರೆಯವರ ರೋಲ್ ಒಳಗೆ ಇವನ್ BK ರೋಲ್ ಅದ ಅಂತಂದ್ರೂ ಒಂದಿಲ್ಲ ಒಂದು ಕಮ್ಜೋರಿ ಇದೆ ಡ್ರಾಮಾನುಸಾರ. ಅಂದಮೇಲೆ ಬೇರೆಯವರನ್ನು ನೋಡಬೇಡ್ರಿ. ಅಗರ್ कोई उल्टा अच्छा नहीं बोलता है तो एक कान से सुन दूसरे से निकाल देना है. ಯಾರಾದರೂ ಸರಿ ಮಾತಾಡೋದಿಲ್ಲ ಅಂತಂದರೆ ಅದು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬೇಡ್ರಿ. ರೂಟ್ ಕರ್ಕೆ ಪಢಾಯಿ ನೈ ಚೋಡಿ. ನಮ್ಗೆ ಹಿಂಗೆ ಅಂದ್ರಲ್ಲ ಇಲ್ಲಿ ಅಂತ ತಿಳ್ಕೊಂಡು ಸಿಟ್ಟು ಮಾಡಿಕೊಂಡು ಮುನಿಸ್ಕೊಂಡು ಬಾಬನ್ ವಿದ್ಯೆ ಓದುವುದನ್ನು ಎಂದಿಗೂ ಬಿಡಬೇಡ್ರಿ. ಸೆಕೆಂಡ್ ಪಾಯಿಂಟ್, ಜೀತೆ ಜಿ ಸಬ್ ಕುಚ್ ದಾನ್ ಕರ್ಕೆ ಅಪನಾ ಮಮತ್ತು ಮಿಠಾ ದೇನಾ ಹೇ. ಜೀವಂತಿರುವಾಗಲೇ ತಮ್ಮ ಹತ್ರ ಏನಿದೆ ಅದೆಲ್ಲವನ್ನು ದಾನ ಮಾಡಿ ಅದರ ಮೇಲಿರುವಂಥ ಮೋಹವನ್ನು ತೆಗೆದುಹಾಕ್ರಿ. ಪೂರಾ ವಿಲ್ಕರ್ ಟ್ರಸ್ಟಿ ಬನ್ ಹಲ್ಕಾ ರೆಹನಾ. ಪೂರಾ ಬಾಬಾ ಎಲ್ಲ ನಿನ್ನದು, ಡ್ರಾಮಾದ ನಿರ್ದೇಶಕ ನೀನೇ ಇದ್ದೀ, ನಾ ಆತ್ಮ ಇದ್ದೀನಿ, ನೀನೇ ಎಲ್ಲ ಈ ನಾಟಕದಲ್ಲಿ ಕೊಟ್ಟಿದ್ದಿ, ನಾಟಕದಲ್ಲಿ ರೋಲ್ ಮಾಡುವ ಚಾನ್ಸು ಕೊಟ್ಟು, ನಾಟಕದಲ್ಲಿ ಎಲ್ಲ ಸಾಮಾನು ಕೊಟ್ಟು, ಇಷ್ಟೆಲ್ಲ ಇದೆ, ಇದೆಲ್ಲ ನಿಂದು ಅಂತ ಟ್ರಸ್ಟಿಯಾಗಿ ಬಾಬಾಗೆ ವಿಲ್ ಮಾಡಿಕೊಟ್ಟು
ಹಗುರಿರಿ ಅಂತಾರೆ ಬಾಬಾ. ದೇಹಿ ಅಭಿಮಾನಿ ಬಂದ್ ಸರ್ವ ದೈವಿ ಗುಣ ಧಾರಣ ಕರ್ನೆ ಹೇ. ದೇಹಿ ಅಭಿಮಾನಿಯಾಗಿ ಸರ್ವ ದೈವಿ ಗುಣ ಧಾರಣೆ ಮಾಡಿಕೊಳ್ಳ್ರಿ. ವರದಾನ್ ಭಿನ್ನತಾ ಕೋ ಮಿಟಾಕರ್ ಏಕತಾ ಲಾನೆ ವಾಲೆ ಸಚ್ಚೆ ಸೇವಾಧಾರಿ ಭವ. ಭಿನ್ನತೆಯನ್ನು ತೆಗೆದುಹಾಕಿ ಏಕತೆಯನ್ನು ತರುವಂತಹ ಸತ್ಯ ಸೇವಾಧಾರಿಗಳು ಆಗ್ರಿ. ಬ್ರಾಹ್ಮಣ ಪರಿವಾರ ಕಿ ವಿಶೇಷತಾ ಹೇ ಅನೇಕ್ ಹೋತೆ ಬಿ ಏಕ್. ಬ್ರಾಹ್ಮಣ ಪರಿವಾರದ ಒಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಥರ ವರ್ಗದವರು ಇದ್ದರೂ ಕೂಡ ಇಲ್ಲಿ ಏಕತೆ ಇದೆ ಅಂತಾರೆ ಬಾಬಾ. आपकी एकता द्वारा ही सारे विश्व में एक धर्म एक राज्य की स्थापना होती है. इसीलिए विशेष अटेंशन देकर भिन्नता को मिटाओ और एकता को लाओ, तब कहेंगे सच्चे सेवाधारी. ಸತ್ಯ ಸೇವಾಧಾರಿ ಅಂತಂದರೆ ಏನು ಸೇವಾ ಮಾಡಬೇಕು? ಭಿನ್ನತೆ ಇದೆಯಲ್ಲ, ಡಿಫ್ರೆನ್ಸಸ್ ಇದೆ, ಇದು ಹಿಂಗೆ ಹಂಗೆ ಇದ್ಯಾಕೆ ಅದ್ಯಾಕೆ ಅಂಥೇಳಿ ಬಾಬಾ ಹೇಳ್ತಾರೆ, ಇದನ್ನೆಲ್ಲ ತೆಗೀರಿ, ಏಕತೆಯನ್ನು ತೊಗೊಂಡು ಬನ್ನಿರಿ ಅಂತ. ಏಕತೆ ತರೋದು ಹೇಗೆ? ಒಂದು ಶ್ರೀಮತ ಹೇಳ್ತದೆ, ನಾವೆಲ್ಲರೂ ಆತ್ಮ ಇದ್ದೀವಿ, ಎಲ್ಲರೂ ಶಿವಬಾಬನ ಸಂತಾನ ಇದ್ದೀವಿ. ಆತ್ಮನೂ ಹೇಗಿದ್ದೀವಿ? ಏಕ್ದಮ್ ಯಾವ ಆತ್ಮ ಹೆಚ್ಚಿಲ್ಲ, ಯಾವ ಆತ್ಮ ಕಮ್ಮಿಲ್ಲ, ಯಾವ ಆತ್ಮದ ಪ್ಯೂರಿಟಿ ಹೆಚ್ಚಿಲ್ಲ, ಕಮ್ಮಿಲ್ಲ, ಯಾವ ಆತ್ಮದ ಬ್ರೈಟ್ನೆಸ್ ಹೆಚ್ಚಿಲ್ಲ, ಕಮ್ಮಿಲ್ಲ. ಒರಿಜಿನಲ್ ಎಲ್ಲ ಆತ್ಮರು ಒಂದೇ ಸಮಾನ, ಎಲ್ಲ ಆತ್ಮರು ಪರಮಧಾಮ್ ನಿವಾಸಿ. ನಾವೆಲ್ಲ ಆತ್ಮರೂಪಿ ಮಕ್ಕಳೇನಿದ್ದೀವಿ, ಒಬ್ಬ ಭಗವಂತನ ಮಕ್ಕಳಿದ್ದೀವಿ ಅನ್ನೋದು ಏನು ಏಕತೆ ಇದೆ. ಇದರೊಳಗೂ ಕೂಡ ಇನ್ನೂ ಸೂಕ್ಷ್ಮ ಇನ್ನೊಂದು ಏಕತೆ ಏನು ಅಂತಂದರೆ, ಮನ ಬುದ್ಧಿ ಸಂಸ್ಕಾರ ಏನು ತನಗೆ ತಾನು ರಾಜ ಅಂಥೇಳಿ ಬೇರೆ ಆಗಿದ್ದಾವ, ಅವುಗಳೂ ಕೂಡ ಇವು ಕೂಡ ನನ್ನ ನಿಯಂತ್ರಣದಲ್ಲಿ ಯಾವಾಗ ತೊಗೊಂಡು ಬರ್ತೀನೋ, ಈ ಒಂದು ಏಕತೆ ಯಾವಾಗ ಬರ್ತದೋ ಆಗ ನಾವು ಸ್ಥೂಲ ರೂಪದಲ್ಲಿ ಯಜ್ಞದಲ್ಲಿ ಏನು ವಿಭಿನ್ನತೆ ಇದೆ, ಭಿನ್ನತೆ ಇದೆ, ಅದನ್ನು ಏಕತೆಯಲ್ಲಿ ತರಲಿಕ್ಕೆ ಸಾಧ್ಯ ಇದೆ. ಈ ಥರ ತರುವಂಥ ಸೇವೆ ಯಾರು ಮಾಡ್ತಾರೋ ಅವರೇ ನಿಜವಾದ ಸತ್ಯ ಸೇವಾಧಾರಿ ಅಂತ ಹೇಳ್ತಾರೆ ಬಾಬಾ. ಎಲ್ಲರನ್ನ ಒಂದುಗೂಡಿಸಿ ಜಾತಿ ಧರ್ಮವನ್ನು ಹೈಲೈಟ್ ಮಾಡದೆ, ಅಥವಾ ಇವರು ಶ್ರೀಮಂತರು ಬಡವರು, ಅಥವಾ ಇವರು ಹುಷಾರು ಇವರು ದಡ್ಡ ಅನ್ನುವಂಥ ಭಾವವನ್ನು ಹೈಲೈಟ್ ಮಾಡದೆ, ಎಲ್ಲರನ್ನ ಸಮಾನ ಆತ್ಮಿಕ ರೂಪದಲ್ಲಿ ನೋಡ್ತಾ ಅವರ ಸತೋಪ್ರಧಾನ ಅವಸ್ಥೆಯನ್ನು ನೋಡುವಂಥ ಏಕತೆಯನ್ನು ನೀವು ಯಾವಾಗ ತರ್ತೀರೋ ಆವಾಗಲೇ ಸತ್ಯ ಸೇವಾಧಾರಿ ಅಂತ ಹೇಳ್ತಾರೆ ಬಾಬಾ. ಸೇವಾಧಾರಿ ಸ್ವಯಂ ಪ್ರತಿ ನಹಿ ಲೇಕಿನ್ ಸೇವಾ ಪ್ರತಿ ಹೋತೆ ಹೇ. ಸೇವಾಧಾರಿ ಅಂದರೆ ತಮ್ಮ ಸಲುವಾಗಿ ಇರುವುದಿಲ್ಲ, ಸೇವೆಗಾಗಿಯೇ ಇರ್ತಾರೆ. ಯಹಾ ಸಬ್ ಕುಚ್ ಸೇವಾ ಪ್ರತಿ ಸ್ವಾಹ ಕರ್ತೆ ಹೇ. ಇಲ್ಲಿ ತಮ್ಮದೆಲ್ಲವನ್ನ ಸೇವೆಗಾಗಿ ಸ್ವಾಹ ಮಾಡ್ತಾರೆ. ಜೈಸೆ ಸಾಕಾರ ಬಾಬಾನೆ ಸೇವಾ ಮೇ ಹಡ್ಡಿಯಾ ಭಿ ಸ್ವಾಹ ಕಿ, ಐಸೆ ಅಪ್ನಿ ಹರ್ ಕರ್ಮೇಂದ್ರಿಯ ದ್ವಾರ ಸೇವಾ ಹೋತಿ ರಹೆ. ಬ್ರಹ್ಮ ಬಾಬಾರವರು ಈ ಯಜ್ಞದಲ್ಲಿ ತಮ್ಮ ಹಡ್ಡಿಯ ಅಂದರೆ ಇಷ್ಟು ಬಾಬಾ ಸೇವೆಗಾಗಿ, ಕಲ್ಯಾಣಕ್ಕಾಗಿ, ಉನ್ನತಿಗಾಗಿ ಏನೆಲ್ಲ ತಮ್ಮ ಶ್ವಾಸ ಸಮಯ ಸಂಕಲ್ಪವನ್ನು ತೊಡಗಿಸಿದ್ರೋ, ಸ್ವಾಹ ಮಾಡಿದ್ರೋ, ಅದೇ ಥರ ತಮ್ಮ ಇಂದ್ರಿಯಗಳು ಕರ್ಮೇಂದ್ರಿಯನೂ ಕೂಡ ಸೇವೆಯನ್ನು ಮಾಡ್ತಾ ಇರಬೇಕು. ಸ್ಲೋಗನ್ ಪರಮಾತ್ಮ ಪ್ಯಾರ್ ಮೇ ಖೋ ಜಾವೋ ತೋ ದುಃಖೋಂ ಕಿ ದುನಿಯಾ ಭೂಲ್ ಜಾಯೇಗಿ. ಪರಮಾತ್ಮನ ಪ್ರೇಮದಲ್ಲಿ ಮುಳುಗಿದ್ರಿ ಅಂದರೆ ದುಃಖದ ಜಗತ್ತನ್ನೇ ಮರ್ತು ಬಿಡ್ತೀರಿ. ಪರಮಾತ್ಮನ ಪ್ರೇಮನೂ ಯಾವಾಗ ಅನುಭವ ಆಗ್ತದ? ಇದು ವಿಶ್ವ ನಾಟಕ, ನಾವೆಲ್ಲ ಆ್ಯಕ್ಟರ್ಸ್ ಇದ್ದೀವಿ, ನಾಟಕ ಪೂರ್ಣ ಆಗ್ಲಿಕ್ಕೆ ಬಂದಿದೆ. ನಾಟಕ ಇರುವವರೆಗೂ ಈ ನಾಟಕದಲ್ಲಿ ಇರಲೇಬೇಕು. ಹೆಂಗಿರಬೇಕು? ನಾಟಕದಲ್ಲಿ ನಾಟಕ ಮಾಡ್ತಾನೂ ಕೂಡ ನಾಟಕದ ನಿರ್ದೇಶಕ ಪರಮಾತ್ಮನಿಂದ ಮಾತ್ರ ಈ ನಾಟಕದಿಂದ ಮುಕ್ತಿ ಇದೆ ಅಂದಾಗ ಅವರೇ ನನ್ನ ನಿಜವಾದ ಮುಕ್ತಿದಾತ, ಜೀವನ್ ಮುಕ್ತಿದಾತ, ಸುಖದಾತ. ಆ ನೆನಪಿನೊಳಗಿದ್ನೆ ಅಂತಂದರೆ ದುಃಖದ ಜಗತ್ತಿನಲ್ಲಿ ರೋಲ್ ಪ್ಲೇ ಮಾಡ್ತಾ ಇದ್ರೂ ಕೂಡ ಇದು ದುಃಖದ ಜಗತ್ತು ದುಃಖ ಅಂತ ಅನಿಸೋದಿಲ್ಲ, ನಾಟಕ ಅಂತ ಅನಿಸ್ತದ. ಇದಕ್ಕೆ ಬಾಬಾ ಅಂತಾರ ದುಃಖದ ಜಗತ್ತು ಮರೆಯೋದು ಅಂತ. ಸ್ಲೋಗನ್ ಅವ್ಯಕ್ತ ಇಶಾರೆ ಕಂಬೈಂಡ್ ರೂಪ್ ಕಿ ಸ್ಮೃತಿ ಸೆ ಸದಾ ವಿಜಯಿ ಬನೋ. ಸದಾ ಸ್ಮೃತಿ ರಖೋ ಕಿ ಕಂಬೈಂಡ್ ಥೇ, ಕಂಬೈಂಡ್ ಹೇ ಅವ್ರ ಕಂಬೈಂಡ್ रहेंगे. ಸದಾ ನೆನಪಿರಲಿ, ನಾನು ಬಾಬಾ ಕಂಬೈಂಡ್ ಇದ್ವಿ, ಕಂಬೈಂಡ್ ಇದ್ದೀವಿ, ಕಂಬೈಂಡೇ ಇರ್ತೀವಿ. कोई की ताकत नहीं जो अनेक बार के कंबाइंड स्वरूप को अलग कर सके. ಯಾರಿಗೂ ಈ ತಾಕತ್ ಬರಲಿಕ್ಕೆ ಸಾಧ್ಯ ಇಲ್ಲ. ಕಂಬೈಂಡ್ ಇರುವಂಥ ಆತ್ಮ ಪರಮಾತ್ಮನ ಬೇರೆ ಮಾಡುವಂಥ ಶಕ್ತಿ ಪ್ಯಾರ್ ಕಿ ನಿಶಾನಿ ಹೇ ಕಂಬೈಂಡ್ ರೆಹನಾ. ಪ್ರೀತಿಯ ನಿಶಾನಿನೇ ಏನಾಗಿದೆ? ಕಂಬೈಂಡ್ ಇರುವುದು. ನಾವು ನೋಡ್ತೀವಿ, ಚಿಕ್ಕವರಿದ್ದಾಗ ಇಬ್ಬರು ಹುಡುಗರು ಹುಡುಗಿ ಫ್ರೆಂಡ್ಸ್ ಆಗಿರ್ತಾರೆ. ಎಲ್ಲನೂ ಕೂಡಿ ಹೋಗೋದು, ಕೂಡಿ ಬರೋದು, ಕೂಡಿ ತಿನ್ನೋದು, ಕೂಡಿ ಆಟ ಆಡೋದು, ಕೂಡೇ ಇರೋದು, ಈಗೆಲ್ಲ ಮಾಡ್ತಿರ್ತಾರೆ. ಅದಕ್ಕಾಗಿಯೇ ಏನು ನಿಶಾನಿ ಅದು ಅಂತಂದ್ರೆ ಅವ್ರು ಅಷ್ಟು ಪ್ರೀತಿ ಒಬ್ರಿಗೊಬ್ಬರು. ಆ ಪ್ರೀತಿ ಇರೋ ಕಾರಣದಿಂದಲೇ ಊಟ ಮಾಡೋದು ಕೂಡಿ, ಸ್ಕೂಲಿಗೆ ಹೋಗೋ ಟೈಮಿಂಗ್ನು ಇಬ್ಬರು ಹೊರಗೆ ಬರ್ತಾರೆ, ಇಬ್ಬರು ಕೂಡ ಸ್ಕೂಲಿಗೆ ಹೋಗ್ತಾರೆ.
ಇಬ್ಬರು ಕೂಡ ಖರೀದಿ ಮಾಡ್ತಾರೆ. ಇದು ಕಂಬೈಂಡ್ ಅಂದರೆ ಶರೀರ ಜೋಡಿಯಾಗೆ ಹೋಗೋದು. ಇಲ್ಲಿ ಬುದ್ಧಿ ಮಾತು ಪ್ರೀತಿ ಅಂತಂದರೆ ಸದಾ ಬಾಬಾನ ನಾಲೇಜ್ನ ಅನುಭೂತಿ ಮಾಡೋದು, ಯೂಸ್ ಮಾಡೋದು, ಅಥವಾ ಬಾಬಾನ ಸಂಘದಲ್ಲಿರೋದು. ಇದಕ್ಕಂತಾರೆ ಬಾಬನ ಮೇಲಿನ ಪ್ರೀತಿ ಕಂಬೈಂಡ್ ಇರೋದು. ಯಾ ಆತ್ಮ और परमात्मा का साथ है. ಇಲ್ಲೇನಿದೆ ಆತ್ಮ ಪರಮಾತ್ಮ ಸದಾ ಜೊತೆ ಇರೋದು. परमात्मा तो कहाँ भी साथ निभाता है. हर एक से कंबाइंड रूप से प्रीत की रीति निभाने वाला है. ಶಿವ ಬಾಬಾ ಎಲ್ಲರ ಜೊತೆ ನಿಭಾಯಿಸ್ತಾರೆ. ನಿಭಾಯಿಸೋದು ಅಂತಂದರೆ ಬಾಬಾ ಏನು ವಚನ ಕೊಟ್ಟಿದ್ದಾರೆ, ಸದಾ ನಿಮ್ಮ ಜೊತೆಯಲ್ಲಿರ್ತೀನಿ, ನಿಮಗೆ ಶಿಕ್ಷಣ ಕೊಟ್ಟು ನಾನು ಮೇಲೆತ್ತೀನಿ, ನಾನು ಸಮಾನ ಮಾಡ್ತೀನಿ, ಜೊತೇಲಿ ಕರ್ಕೊಂಡು ಹೋಗ್ತೀನಂತ ಬಾಬಾ ಮಧ್ಯದಲ್ಲಿ ಬಿಡೋದಿಲ್ಲ ನಮಗೆ. ನಮ್ಮನ್ನು ಅದನ್ನು ಮಾಡುವವರೆಗೂ ಬಾಬಾ ತನ್ನ ವಚನದಿಂದ ಹಿಂದೆ ಸರಿಯೋದಿಲ್ಲ. ಪ್ರತಿಯೊಬ್ಬ ಮಕ್ಕಳಿಗೆ ಕಂಬೈನ್ಡ್ ರೂಪದಲ್ಲಿ ಪ್ರೀತಿಯ ರೀತಿಯನ್ನು ನಿಭಾಯಿಸ್ತಾರೆ. ಅಂದರೆ ಲೌಕಿಕದಲ್ಲಿ ಹುಡುಗ ಹುಡುಗಿ ಶಾರೀರಿಕ ಆಕರ್ಷಣೆಯಿಂದ ಪ್ರೀತಿ ಮಾಡಿದರು ಅಂತಂದ್ರೆ, ಏನೇ ಆಗಲಿ ನಾನು ನಿನ್ನ ಕೈ ಬಿಡೋದಿಲ್ಲ, ಏನೇ ಆಗಲಿ ನಿನ್ನ ಹೆಸರು ನಾನು ಕೆಡಿಸೋದಿಲ್ಲ, ಇಲ್ಲ ಯಾರೇ ನಿನ್ನ ಹೆಸರು ಕೆಡ್ತದತ್ತಂದ್ರೆ ಅಲ್ಲಿ ನಾನು ನಿನ್ನ ಹೆಸರು ಕೆಡ್ಸಕ್ಕೆ ಬಿಡೋದಿಲ್ಲ. ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಯಾವುದೇ ಪರಿಸ್ಥಿತಿ ಬಂದರೂ ನಾನು ನಿನಗೆ ಯಾವತ್ತೂ ಏನೂ ಆಗಕ್ಕೆ ಬಿಡೋದಿಲ್ಲ, ನಿನ್ನ ಕೂದಲು ಕೂಡ ಅಲಗಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹಿಂಗೆ ಪ್ರಾಮಿಸ್ ಮಾಡಿರ್ತಾರೆ ಒಬ್ರಿಗೊಬ್ಬರು. ಆಕಿನೂ ಪ್ರಾಮಿಸ್ ಮಾಡ್ತಿರ್ತಾಳೆ, ನಿಮ್ಮ ಮನೆಯೊಳಗೆ ಏನೇ ಅಂದರೂ ನಾನು ನಿನ್ನ ಬಿಡೋದಿಲ್ಲ, ನಾನು ಏನೂ ಮಾಡೋದಿಲ್ಲ, ನಮ್ಮ ಮನೆಯೊಳಗೂ ಏನೇ ಅಂದರು ಅಂತ. ಇದು ಒಂದು ಪ್ರಾಮಿಸ್ ಮಾಡ್ತಾರೆ. ನೆಕ್ಸ್ಟ್ ಹಾಗೆ ಮುಂದುವರಿತಾ ಈ ಕಲಿಯುಗ ಜೀವನದಲ್ಲಿ ನಾವು ನೋಡ್ತೀವಿ, ಮತ್ತು ಜಗಳ ಆಗ್ತದೆ, ಡೈವರ್ಸಿಗೆ ಬರ್ತಾರೆ, ದೂರ ಆಗ್ಲಿಕ್ಕೆ ನೋಡ್ತಾರೆ. ಯಾಕಂತಂದರೆ ಅಲ್ಲಿ ಏನು ಅನ್ಕೋತಾರಂದ್ರೆ, ನೀ ಮೊದಲಿನ ಥರ ಇಲ್ಲ, ತನ್ನ ವಚನವನ್ನು ನಿಭಾಯಿಸದೇ ಇರೋದಕ್ಕೆ ಬೇರೆ ಬೇರೆ ನೆಪಗಳನ್ನು ಹೇಳ್ತಾರೆ. ಇಲ್ಲ ನಾ ಹಿಂಗೆ ಅಂದ್ಕೊಂಡಿದ್ದೆ, ಅದಕ್ಕೆ ನಾ ಮಾತು ಕೊಟ್ಟಿದ್ದೆ, ಈ ಥರ ಅನ್ನಿಸ್ತಿಲ್ಲ, ನೀ ಹಿಂಗಿಲ್ಲ, ನೀ ಆ ಥರ ಇದ್ದಿ, ಈ ಥರ ಇದ್ದಿ, ಹೀಗೆ ಏನೋ ಒಂದು ಕಾರಣಗಳನ್ನು ಹಚ್ಚಿ ಅವರು ತಮ್ಮೇನು ವಚನ ನಿಭಾಯಿಸುವಂಥ ಮಾತು ಕೊಟ್ಟಿರ್ತಾರೆ ಅದನ್ನು ಮುರ್ಕೊಂಡ್ಬಿಡ್ತಾರೆ. ಆದರೆ ಇಲ್ಲಿ ಆ ಥರ ಅಲ್ಲ. ಏನೇ ಬರಲಿ, ಎಂಥದ್ದೇ ಪರಿಸ್ಥಿತಿ ಬರಲಿ, ಅದು ಡ್ರಾಮಾದೊಳಗಿನ ಸೀನ್ ಅದ. ಏನೇ ಮಾತು ಬರಲಿ ಅದು ಡ್ರಾಮಾದ ಡೈಲಾಗ್ ಇದೆ. ಏನೇ ಕಮ್ಮಿ ಬೀಳಲಿ ಅದು ಡ್ರಾಮಾದ ಅನುಭವ ಮಾಡಿಸ್ಲಿಕ್ಕೆ ಒಂದು ಪರಿಸ್ಥಿತಿ ಇದೆ. ಆದರೆ ಬಾಬಾ ನನ್ನವರದಾರ, ಬಾಬಾ ಜೊತೆ ಸದಾ ನನ್ನ ಜೊತೆ ಇಲ್ಲದಾರ. ಸದಾ ಬಾಬನ ಉದ್ದೇಶ ನನ್ನ ಮೇಲೆತ್ತೋದು, ತಮ್ಮ ಸಮಾನ ಮಾಡ್ಕೊಳ್ಳೋದು, ತಮ್ಮ ಜೊತೆ ನನ್ನನ್ನು ಕರ್ಕೊಂಡು ಹೋಗುವಂಥದ್ದು, ಮತ್ತು ನನಗೆ ಸ್ವರ್ಗಕ್ಕೆ ಕಳಿಸ್ಕೊಡೋದು, ಇದು ಬಾಬನ ಪ್ರೀತಿದೆ ಎನ್ನುವಂಥದ್ದು ನಾನು ಎಂದಿಗೂ ಮರೆಯದೆ ಸದಾ ರೋಲ್ನಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ನಾನು ಬಾಬನ ಪ್ರೀತಿಯ ರೀತಿಯನ್ನು ನಿಭಾಯಿಸೋದನ್ನು ಮರಿಬಾರ್ದು. ಯಾಕಂದರೆ ನನ್ನವರೇನು ಶಿವ ಬಾಬಾ ಅದಾರ, ಏನು ಪ್ರಾಮಿಸ್ ಮಾಡಿದಾರೋ ಅವರು ಆ ಪ್ರೀತಿಯನ್ನು ನಿಭಾಯಿಸ್ತಾ ಇದ್ದಾರಂತಂದಮೇಲೆ ನಾನು ಬಾಬನ ಜೊತೆಗೆ ನನ್ನ ಪ್ರೀತಿಯ ರೀತಿಯನ್ನು ನಿಭಾಯಿಸ್ತಾ ಇರಬೇಕು. ಓಂ ಶಾಂತಿ.